ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್. ಕಳೆದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ನ್ಯೂರೋಕಾಗ್ನೇಟಿವ್ ಡಿಸಾರ್ಡರ್ಸ್ ಅಂಡರಲ್ಲಿ ಡಿಮೆನ್ಷಿಯಾ. ಸೊ ಡಿಮೆನ್ಷಿಯಾ ಅದರಲ್ಲಿ ಸಬ್ ಟೈಪ್ ಆಗಿ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ. ಓಕೆ, ಸೊ ಅದನ್ನ ನಾಳೀಯ ಬುದ್ಧಿಮಾಂದ್ಯತೆ ಅಂತಲೂ ಸಹ ಕರೀತಾರೆ. ಸೊ ವೆಸ್ಕ್ಯುಲರ್ ಡಿಮೆನ್ಷಿಯಾ ಈ ಹಿಂದೆ ಡೆಫಿನೇಷನ್ಸ್ ಇರುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಮೆದುಳಿನ ಒಂದು ಭಾಗ, ಒಂದು ಟಿಶ್ಯೂ, ಬ್ರೈನ್ನ ಟಿಶ್ಯೂ ಡ್ಯಾಮೇಜಸ್ ಆಗೋದ್ರಿಂದ ಅದರಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಡಿಜೆನರೇಟ್ ಆಗೋದ್ರಿಂದ ಅಥವಾ ಆ ರೀತಿಯಾದಂತಹ ಯಾವುದಾದ್ರೂ ಒಂದು ರೀತಿಯಾದಂತಹ ಹಾನಿಗೆ ಒಳಗಾಗೋದ್ರಿಂದ ಅಲ್ಲಿರ್ತಕ್ಕಂಥ ಸೆಲ್ಸ್ಗಳು, ಅದರಲ್ಲಿ ಇರ್ತಕ್ಕಂತಹ ಮಾಹಿತಿಗಳು, ಆ ಬ್ರೈನ್ನ ಟಿಶ್ಯೂನಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಸೊ ಮುಂದಕ್ಕೆ ಉಪಯೋಗಕ್ಕೆ ಅಂದರೆ ಅದನ್ನ ರೀಕಾಲ್ ಮಾಡಕ್ ಆಗದಿರೋ ಅಂತ ಒಂದು ಸ್ಥಿತಿಗೆ ನಾವು ತಲುಪಿದ್ರೆ ಸೊ ಅದನ್ನ ಡಿಮೆನ್ಷಿಯಾ. ಸೊ ಇಟ್ ಎಫೆಕ್ಟ್ ಆಲ್ಮೋಸ್ಟ್ ಆಲ್ ಕಾಗ್ನೇಟಿವ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಪ್ರಮುಖವಾಗಿ ಸ್ಮೃತಿ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ಬೀರುತ್ತೆ. ಸೊ ಮೊದಲು ನಮಗೆ ಎಲ್ಲಿ ಈ ಡಿಮೆನ್ಷಿಯಾ ಅಲ್ಝೈಮರ್ ಡಿಸೀಸಸ್ ಇರ್ಬೋದು ಅಥವಾ ವೆಸ್ಕ್ಯುಲರ್ ಡಿಮೆನ್ಷಿಯಾ ಇರ್ಬೋದು. ಸೊ ಈ ಡಿಮೆನ್ಷಿಯಾಗಳು ಮರವಿಗೆ ಸಂಬಂಧಿಸಿದಂತಹ ಡಿಸಾರ್ಡರ್ಸ್ ಏನಿದೆಯಲ್ಲ, ಸೊ ಇದೆಲ್ಲದೂ ಸಹ ಅಥವಾ ಕಾಗ್ನೇಟಿವ್ ಆಸ್ಪೆಕ್ಟ್ಗಳಿಗೆ. ಸೊ ಕಾಗ್ನೇಟಿವ್ ಆಸ್ಪೆಕ್ಟ್ ಅಂತಾರೆ ನಮಗೆ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂಥದ್ದು ಮೆಮೊರಿ. ಸೊ ಅದಕ್ಕೆ ಅದನ್ನ ಬೇಸಿಕ್ ಕಾಗ್ನೇಟಿವ್ ಆಸ್ಪೆಕ್ಟ್ ಅಂತ ಕರೀತಾರೆ. ಕಾಗ್ನೇಟಿವ್ ಆಸ್ಪೆಕ್ಟ್ ಅಂತ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ ನಮ್ಗೆ ಎಲ್ರಿಗೂ ಗೊತ್ತಾಗ್ಬೇಕಾಗಿರುವಂಥದ್ದು. ಸೊ ಅದೇನಪ್ಪಾ ಅಂತಂದ್ರೆ ನಮ್ಮಲ್ಲಿ ಏನು ಥಾಟ್ ಬರುತ್ತೆ, ನಾವು ಯೂಶುವಲ್ ಆಗಿ ನಾರ್ಮಲ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಮನಸ್ಸು ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ನನ್ನ ಮನಸ್ಸಲ್ಲಿ ಆ ತರ ಇದೆ, ಆ ತರ ಓಡ್ತಾ ಇದೆ, ಈ ತರ ಓಡ್ತಾ ಇದೆ ಅಂತ. ಸೊ ಈ ಆಕ್ಷನ್ಸ್ಗಳು, ಈ ಆಸ್ಪೆಕ್ಟ್ಗಳು ಸೊ ಎಲ್ಲ ನಡೆಯುವಂಥದ್ದು ನಮ್ಮ ಮೆದುಳು, ಬ್ರೈನ್ ನಲ್ಲಿ. ಓಕೆ, ಸೊ ನಾವೊಂದು ಆಲೋಚನೆಯನ್ನ ಮಾಡ್ತೀವಿ, ಒಂದು ಇನ್ಫಾರ್ಮೇಶನ್ ಅನ್ನ ಎಲ್ಲೋ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅಥವಾ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಒಬ್ರು ವ್ಯಕ್ತಿ ಬಂದಿದ್ದಾರೆ, ನಮ್ಮ ಎದುರಿಗೆ ನಿಂತಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ನಮಗೆ ಗೊತ್ತಿದ್ರೆ ಅಥವಾ ಗೊತ್ತಾಗ್ಬೇಕು ಅಂತಂದ್ರೆ ಹೊಸ ವಸ್ತು ಆದ್ರೆ ಅಥವಾ ಹೊಸ ವ್ಯಕ್ತಿ ಆದ್ರೆ ಅದನ್ನ ನಾವು ಕಲಿಯುವಂಥದ್ದು. ಆಲ್ರೆಡಿ ಅವ್ರ ಬಗ್ಗೆ ಮಾಹಿತಿ ಇದೆ ಅಂತಂದ್ರೆ ಇರ್ತಕ್ಕಂಥ ಮಾಹಿತಿಯನ್ನ ರೀಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಏನೋ ಒಂದು ಆಸ್ಪೆಕ್ಟ್, ಆ ಒಂದು ವಸ್ತು ಅಥವಾ ಒಂದು ವಿಷಯ, ಒಂದು ಸಂಗತಿಗೆ ನಾವು ನಿರಂತರವಾಗಿ ಚಟುವಟಿಕೆಯಿಂದ ತೊಡಗ್ತಾ ಇರ್ತೀವಿ. ಕೆಲವೊಂದು ಬಾರಿ ಅದು ಕ್ರಿಯೇಟಿವಿಟಿ ಇರ್ಬೋದು, ರೀಸನಿಂಗ್ ಇರಬಹುದು, ಡಿಸಿಷನ್ ಮೇಕಿಂಗ್ ಇರಬಹುದು. ಸೊ ನಾವು ಏನಾದ್ರೂ ಒಂದು ಎನ್ವಿರಾನ್ಮೆಂಟ್ಗೆ ನಾವು ಎಕ್ಸ್ಪೋಸ್ ಆದರೆ, ಯಾವ್ದಾದ್ರು ಒಂದು ಹೊಸ ಸ್ಟಿಮ್ಯುಲಸ್ಗೆ ನಾವು ಎದುರಾದರೆ, ಸೊ ಅದರಿಂದ ಒಂದಲ್ಲ ಒಂದು ಆಸ್ಪೆಕ್ಟ್ಗಳು ನಮಗೆ ಎಡತಾಗ್ತಾ ಇರುತ್ತೆ. ಅಂದ್ರೆ ಇನ್ಫಾರ್ಮೇಶನ್ಸ್ಗಳು ನಮ್ಮ ಮೆದುಳಿನ ಒಳಗೆ ರವಾನೆ ಆಗುತ್ತೆ. ಆ ರವಾನೆ ಹೊಸ ಮಾಹಿತಿ ಆದ್ರೆ ಅದೊಂದು ಹೊಸ ಅಭ್ಯಾಸ ಆಗುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೊಸ ಲರ್ನಿಂಗ್ನ ಒಂದು ಮೆಟೀರಿಯಲ್ ಆಗಿರುತ್ತೆ. ಅಥವಾ ಏನಾದ್ರು ಒಂದು ಸೋರ್ಸ್, ಅದು ಒಂದು ನಮಗೆ ಒಂದು ಯಾವ್ದಾದ್ರು ಒಂದು ಎನ್ವಿರಾನ್ಮೆಂಟ್ಗೆ ನಾವು ಎಕ್ಸ್ಪೋಜರ್ ಆಯಿತು ಅಂತಂದ್ರೆ, ಯಾವ್ದಾದ್ರು ಒಂದು ಸ್ಟಿಮ್ಯುಲಸ್ಗೆ ನಾವು ಎಕ್ಸ್ಪೋಜರ್ ಆಯಿತು ಅಂತಂದ್ರೆ ಸೊ ಅದು ನಮ್ಗೆ ಏನೋ ಒಂದು ಲರ್ನಿಂಗ್ ಪ್ರೋಸೆಸ್ ಮುಖಾಂತರ ಅದನ್ನ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸುತ್ತೆ. ಸೊ ಏನಾದ್ರೂ ಒಂದು ಎಕ್ಸಿಸ್ಟೆಡ್ ಮಾಹಿತಿ ನಮ್ಮಲ್ಲಿದೆ ಅಂತಂದ್ರೆ ಆ ವ್ಯಕ್ತಿನ ನಾವು ನೋಡ್ತು, ಆ ವಸ್ತು, ಆ ಸಂಗತಿಯನ್ನ ನಾವು ನೋಡ್ತು ಅಂತಂದ್ರೆ ಸೊ ಹಿಂದೆ ಈ ವ್ಯಕ್ತಿ ಅಥವಾ ಈ ಸಂಗತಿ, ಈ ವಸ್ತುವನ್ನ ನೋಡಿದಾಗ ಈ ತರ ಆಗಿತ್ತು, ಎಕ್ಸ್ಪೀರಿಯನ್ಸ್, ಅನುಭವ ಯಾವ ರೀತಿ ಆಗಿತ್ತು, ಏನಾಗಿತ್ತು ಅವತ್ತು. ಸೊ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ನಾವು ರೀಕಾಲ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಒಂದು ವಸ್ತುವಿಗೆ ಸಂಬಂಧಿಸಿದಂಥದ್ದಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂಥದ್ದಲ್ಲ. ಸೊ ನಾವು ಪ್ರತಿನಿತ್ಯ ಸೊ ಏನೆಲ್ಲ ಕೆಲಸಗಳನ್ನ ಅಥವಾ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತೀವಿ, ಸೊ ಇದೆಲ್ಲದೂ ಸಹ ಇದರೊಂದಿಗೆ ಅದು ಕನೆಕ್ಟ್ ಅನ್ನ ಹೊಂದಿರುತ್ತೆ. ಸೊ ಇಲ್ಲ ಹೊಸ ವಸ್ತುಗಳನ್ನ ಕಲಿತೀವಿ, ಸೊ ಇಲ್ಲ ಇರ್ತಕ್ಕಂಥ ಮಾಹಿತಿಗಳನ್ನ ಉಪಯೋಗಿಸ್ಕೊಂಡು ಸೊ ಅದನ್ನ ಹ್ಯಾಂಡಲ್ ಮಾಡುವಂಥದ್ದು, ಅದರಿಂದ ಉಪಯೋಗ ಪಡ್ಕೊಳ್ಳುವಂಥದ್ದು. ಸೊ ಇದು ನಮ್ಮ ದಿನನಿತ್ಯ ಚಟುವಟಿಕೆನಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಮಾನ್ಯ ಸಂಗತಿ. ಈ ಸಾಮಾನ್ಯ ಸಂಗತಿಯಲ್ಲಿ
ನಮಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿ ಬರ್ತಕ್ಕಂಥದ್ದು ಕಾಗ್ನಿಟಿವ್ ಆಸ್ಪೆಕ್ಟ್. ಸೊ ಏನಕ್ಕೆ ಆಫ್ಟರ್ 65 ಆಫ್ಟರ್ 70 ಸೊ ದೇ ಆರ್ ಡಿಲೇ. ಸೊ ಅವ್ರು ಏಕೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಅನ್ನ ಅಥವಾ ಸುಮ್ಮನೆ ಕೆಲವೊಂದ್ಸಲ ಏನೋ ನ್ಯೂಟ್ರಲ್ ಸ್ಟೇಜ್ಗೆ ಯಾಕೆ ಬರ್ತಾರೆ ಅಂತಂದ್ರೆ, ಸೊ ಬಿಕಾಸ್ ಆಫ್ ಕೈಂಡ್ ಆಫ್ ಡಿಮೆನ್ಷಿಯಾ. ಸೊ ಇಲ್ಲಿ ಅಲ್ಝೈಮರ್ ಡಿಸೀಸಸ್, ಡಿಮೆನ್ಷಿಯಾ. ಸೊ ಏನಕ್ಕೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ನೋ ಟು ಅಂಡರ್ಸ್ಟ್ಯಾಂಡ್ ಡಿಮೆನ್ಷಿಯಾ ಅಂತಂದ್ರೆ, ಸೊ ಫಸ್ಟ್ ಮೇನ್ಲಿ ಇಟ್ ಅಫೆಕ್ಟ್ ಅವರ್ ಮೆಮೊರಿ and also it gradually spread over the brain and it affect almost all function of the human behavior. Momentary disorders, balance related aspect, cognitive aspect, personality related issues. ಸೊ ಇವೆಲ್ಲವೂ ಸಹ ಈ ನಮ್ಮಲ್ಲಿರ್ತಕ್ಕಂತಹ ಈ ಡಿಜೆನರೇಟಿವ್ಸ್ ನ್ಯೂರಾನ್ಸ್ಗಳಿಂದ, ಆ ಪ್ರೋಸೆಸ್ಸಿಂದ ಉಂಟಾಗುವಂಥ ಒಂದು ಪ್ರಕ್ರಿಯೆ. ಸೊ ನಮ್ಮಲ್ಲಿ ಒಂದು ಕಳೆದ ತರಗತಿನಲ್ಲಿ ಒಂದು 10⁻13 ಬಿಟ್ ಆಫ್ ಸಿನಾಪ್ಸಿಸ್ ಇರುತ್ತೆ. ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಕೆಪಾಸಿಟಿ ಇಟ್ ಈಸ್ ಈಕ್ವಲ್ ಟು ಒನ್ ಬಿಟ್ ಆಫ್ ಅಥವಾ ಒನ್ ನಂಬರ್ ಆಫ್ ಸಿನಾಪ್ಸಿಸ್ಸು. ಸೊ ಅಲ್ಲಿಗೆ ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಕೆಪಾಸಿಟಿ ಈಸ್ 10⁻13 ಬಿಟ್ ಆಫ್ ಇನ್ಫಾರ್ಮೇಶನ್ ಅಂತ ಸಾಮಾನ್ಯವಾಗಿ ಕರೀತಾರೆ. ಒಂದು ಎವಿಡೆನ್ಸ್, ಒಂದು ರೀಸನ್. ಸೊ ಎಕ್ಸಾಕ್ಟ್ ಆಗಿ ಇಷ್ಟೇ ಇರುತ್ತೆ ಅಥವಾ ಇಷ್ಟೇ ಇರಬೇಕು ಅಥವಾ ಇಷ್ಟೇ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗೋದಿಲ್ಲ. ಒಂದು ಅಸಂಪ್ಷನ್ ಮುಖಾಂತರ ಸೊ ಇಷ್ಟಿದೆ. ಸೊ ಅದು ಹೇಳ್ಬೇಕು ಅಂತಂದ್ರೆ, ಸೊ ಒಂದು ಸಿನಾಪ್ಸಿಸ್, ಸೊ ಅಂತಂದ್ರೆ ಒಂದು ನರಸಂದು, ಸೊ ಅದರಲ್ಲಿ ಒಂದು ಬಿಟ್ ಇನ್ಫಾರ್ಮೇಶನ್ ಅನ್ನು ಓಲ್ಡ್ ಆಗುತ್ತೆ, ಸಂಗ್ರಹ ಆಗುತ್ತೆ. ಸೊ ಅಲ್ಲಿ ನ್ಯೂರಾನೇ ಇಲ್ಲ ಅಂತಂದ್ರೆ, ನರಸಂದುನೇ ಇಲ್ಲ ಅಂತಂದ್ರೆ, ಅಥವಾ ನಾಶ ಆಗ್ತಾ ಇದೆ ಅದು ಅಂತಂದಾಗ, ಅಥವಾ ಅಲ್ಲಿ ಸೊ ಒಂದು ಆಘಾತ ಆಗುತ್ತೆ, ಅಪಘಾತ ಅಥವಾ ಆಘಾತ ಆದಾಗ ಅದು ಆ ಒಂದು ಭಾಗ, ಆ ಬ್ರೈನ್ನ ಒಂದು ಭಾಗ ಇನ್ಆಕ್ಟಿವ್ ಆಗ್ಬೋದು, ಅಥವಾ ಡ್ಯಾಮೇಜ್ ಆದಾಗ ಅದು ನಾಶ ಆಗೋಗ್ಬೋದು. ಸೊ ಆ ನಾಶ ಆಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಮಾಹಿತಿ ಇರುತ್ತಲ್ಲ, ಆ ಮಾಹಿತಿ ಸೊ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗುತ್ತೆ. ಸೊ ಇಲ್ಲಿ ಡಿಮೆನ್ಷಿಯಾದ ಪಾತ್ರ ಇಷ್ಟೇ. ಸೊ ಡಿಮೆನ್ಷಿಯಾ ಏನಕ್ಕೆ ಅದು ಉಟ್ಕೊಳ್ಳುತ್ತೆ, ಹೇಗೆ ಅದು ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಇಷ್ಟೇ. ಸೊ ಒಬ್ಬ ವ್ಯಕ್ತಿ ಹುಟ್ಟಿನಾಗ ಅಂದ್ರೆ ಬಿಗಿನಿಂಗ್ ಸ್ಟೇಜ್, ಎಸ್ಪೆಷಲಿ ಅರ್ಲಿಯರ್ ಸ್ಟೇಜ್ ಅಂದ್ರೆ ಚೈಲ್ಡ್ಹುಡ್ ಅದರಲ್ಲಿ ಏನು ಗ್ರೋತ್ ರೇಟ್ ಎಷ್ಟಿರುತ್ತಪ್ಪ ಅಂತಂದ್ರೆ ಸೆಕೆಂಡ್ ಟು ಸೆಕೆಂಡ್ ರ್ಯಾಪಿಡ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟು ಫಾಸ್ಟ್ ಡೆವಲಪ್ಮೆಂಟ್ ಇರುತ್ತೆ. ಒಂದು ಪೀಕ್ ಅಡಲ್ಟ್ ವುಡ್ ರೀಚ್ ಆದಾಗ ಅಂದ್ರೆ ಒಂದು 25-30 ಆ ಒಂದು ಹೋದಾಗ, ಸೊ ಮ್ಯಾಕ್ಸಿಮಮ್ ನಮ್ಮ ಒಂದು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಮ್ಯಾಕ್ಸಿಮಮ್ ರೀಚ್ ಅನ್ನ ಆಗ್ತೀವಿ ನಾವು. ಸೊ ಇನ್ ಟರ್ಮ್ಸ್ ಆಫ್ ಆಲ್ ಆಸ್ಪೆಕ್ಟ್ ಲೈಕ್ ಫಿಸಿಕಲ್ಸ್ ಇರ್ಬೋದು, ಕಾಗ್ನಿಟಿವ್ ಎಬಿಲಿಟೀಸ್ಗಳು ಇರ್ಬೋದು, ಪರ್ಸನಾಲಿಟಿ, ಸೊ ಎಲ್ಲದೂ ಸಹ ಒಂದು ಪೀಕ್ ಲೆವೆಲ್ಗೆ. ಸೊ ಎಸ್ಪೆಷಲಿ ನಮ್ಮ ಬಯಾಲಜಿಕಲ್ ರೀಸನ್ ಆಸ್ಪೆಕ್ಟ್ ಅನ್ನ ನಾವು ತೆಗೆದುಕೊಂಡಾಗ, ಸೊ ಅಡಲ್ಟ್ಹುಡ್ 25-30 ಆ ಏಜ್ ಅಲ್ಲಿ ಮ್ಯಾಕ್ಸಿಮಮ್ ಮೆಚುರಿಟಿಯನ್ನ ರೀಚ್ ಆಗಿಬಿಡುತ್ತೆ ಅದು. ಸೊ ಅದಾದ ನಂತರದಲ್ಲಿ ಎಗೇನ್ ಡಿಕ್ಲೇ ಆಗ್ತಾ ಹೋಗುತ್ತೆ ಅಥವಾ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಏನು ರೇಟ್ ಆಫ್ ಡೆವಲಪ್ಮೆಂಟ್ ಇರುತ್ತೆ, ಗ್ರೋತ್ ಇರುತ್ತೆ, ಸೊ ಒಂದು ಹಂತಕ್ಕೆ ಹೋಗಿ ಅಂದ್ರೆ ಅಡಲ್ಟ್ ಬಂದಾಗ ಅದು ಸ್ಟಾಗ್ನೆಂಟ್ ಆಗುತ್ತೆ. ಒಂದು ಸರ್ಟನ್ ಏಜ್ ವರೆಗೂ ಹೋದಾಗ ಅದು ಎಗೇನ್ ಗ್ರಾಜುವಲಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಸೊ ಏನು ಡಿಕ್ಲೈನ್ ಸ್ಟಾರ್ಟ್ ಆಗುತ್ತೆ ಬೈ ದ ಮೂಮೆಂಟ್, ಸೊ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ ಅಲ್ಲೂ ಸಹ ತನ್ನದೇ ಆದಂಥ ಒಂದು ಮಸಲ್ಸ್ ಲಾಸ್ ಆಗುತ್ತೆ, ನ್ಯೂರಾನ್ಸ್ ಲಾಸ್ ಆಗುತ್ತೆ, ಅದರಲ್ಲಿರ್ತಕ್ಕಂಥ ಫಂಕ್ಷನ್ಸ್ಗಳು ಲಾಸ್ ಆಗುತ್ತೆ. ಸೊ ಈ ಹಿಂದೆ ಇದ್ದಂತಹ ಒಂದು ಎಫೆಕ್ಟಿವ್ನೆಸ್ ಅಲ್ಲಿ ಇರೋದಿಲ್ಲ. ಸೊ ಆಬ್ವಿಯಸ್ಲಿ ಸೊ ಅವರ ಒಂದು ಬಯಾಲಜಿಕಲ್ ಏನೋ ಒಂದು ಸ್ಟ್ರೆಂತ್ ಏನಿರುತ್ತೆ, ಆ ಬಯಾಲಜಿಕಲ್ ಸ್ಟ್ರೆಂತು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ವೀಕ್ ಆಗ್ತಾ ಹೋಗುತ್ತೆ. ಸೊ ಅಂತ ಮೂಮೆಂಟಲ್ಲಿ ಈ ರೀತಿಯಾದಂತಹ ಸೊ ಏನೋ ಒಂದು ಹೆಸರು ನಮ್ಮಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಸೊ ಏನೋ ಒಂದು ಮಾಹಿತಿ ನಮ್ಮಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ನಾವೇನೋ ಒಂದು ಕಾನ್ವರ್ಸೇಷನ್
ಮಾಡುವಂಥ ಸಂದರ್ಭದಲ್ಲಿ ಅವರನ್ನ ಉದ್ದೇಶಪೂರ್ವಕವಾಗಿ ನಾವು ಅದನ್ನ ರಿಮೆಂಬರ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅಂದಾಗ, ಸೊ ಅದರಲ್ಲಿ ಇರ್ತಕ್ಕಂತಹ ಒಂದು ಬಯಾಲಜಿನೇ ಚೇಂಜಸ್ ಆಗೋಗಿರುತ್ತೆ. ಯಾವಾಗ ಈ ಬಯಾಲಜಿಕಲ್ ಆಸ್ಪೆಕ್ಟ್ ಚೇಂಜ್ ಆಗುತ್ತೆ, ಸೊ ಅಲ್ಲಿರ್ತಕ್ಕಂಥ ಮಾಹಿತಿಗಳು ಸಹ ನಮಗೆ ಸಿಗೋದಿಲ್ಲ. ಸೊ ಈ ಒಂದು ಕಾರಣದಿಂದಾಗಿ ಈ ನ್ಯೂರೋಕಾಗ್ನಿಟಿವ್ ಡಿಸಾರ್ಡರ್ಸ್ನ ಒಂದು ಪ್ರಮುಖ ರೀಸನ್ಸು, ಸೊ ಅದರಲ್ಲಿ ಡಿಮೆನ್ಷಿಯಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಅಲ್ಝೈಮರ್ ಡಿಸೀಸ್ ಆಫ್ಟರ್ 60 ಕಾಣಿಸ್ಕೊಂಡ್ರೆ, ಸೊ ಈ ವೆಸ್ಕ್ಯುಲರ್ ಡಿಸೀಸಸ್ ಇರ್ಬೋದು, ಡಿಮೆನ್ಷಿಯಾ ಇರ್ಬೋದು, ಸೊ ಇವೆಲ್ಲ ಸೊ ಬಿಫೋರ್ 60ಗೆ ಸಹ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಸೊ ನಾಳೀಯ ಬುದ್ಧಿಮಾಂದ್ಯತೆ ಮೆದುಳಿನಲ್ಲಿರುವ ರಕ್ತ ನಾಳಗಳ ಮೇಲೆ ಪರಿಣಾಮ ಬೀರುವ ಪರಿಸ್ಥಿತಿಗಳಿಂದ ಉಂಟಾಗುವ ಸ್ಮರಣೆ, ಆಲೋಚನೆ ಮತ್ತು ನಡವಳಿಕೆ ಬದಲಾವಣೆಗಳನ್ನು ಸೂಚಿಸುತ್ತೆ ಅಂತ ಹೇಳುತ್ತೆ. ಅಂದರೆ ನಮಗೆಲ್ಲ ಗೊತ್ತಿದೆ ಸ್ಟ್ರೋಕ್ ಹೇಗಾಗುತ್ತೆ. ಸೊ ಸ್ಟ್ರೋಕ್ ಹೇಗೆ ಆಗುತ್ತೆ ಅಂತಂದರೆ, ಸೊ ಬ್ಲಡ್ ವೆಸಲ್ಸ್ಗಳು ಇರುತ್ತೆ. ಅಂದರೆ ನಮ್ಮ ಮೆದುಳಿಗೆ ರಕ್ತ, ಆಹಾರ, ಆಕ್ಸಿಜನನ್ನು ಸಪ್ಲೈ ಮಾಡುವಂತಹ ರಕ್ತ ನಾಳಗಳೇನಿರುತ್ತೆ, ಸೊ ಯೂಶಲಿ ಫುಡ್ಡು, ನ್ಯೂಟ್ರಿಷನ್ಸು ಏನು ಅದಕ್ಕೆ ಬೇಕಾಗಿರೋಂಥ ಆಕ್ಸಿಜನ್ಸು ಎಲ್ಲದನ್ನು ಸಪ್ಲೈ ಮಾಡ್ತಾ ಹೋಗುತ್ತೆ. ಬ್ಲಡ್ ವೆಸಲ್ಸ್, ಸೊ ಅಲ್ಲಿ ಕೆಲವೊಂದು ಭಾಗದಲ್ಲಿ ಬ್ಲಾಕೇಜಸ್ಗಳಾಗುತ್ತೆ. ಗಾಯ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಇನ್ಯಾವುದೋ ಅಲ್ಲಿ ಏನೋ ಒಂದು ಬೇಡದೇ ಇರೋಂಥ ವಸ್ತುಗಳು ಅಕ್ಯುಮುಲೇಟ್ ಆಗಿ ಅಥವಾ ಫಿಲ್ಟರ್ ಆಗದಲ್ಲೇ ಇರ್ತಕ್ಕಂಥ ಒಂದು ರಕ್ತ, ಅಂದರೆ ಕೆಟ್ಟ ರಕ್ತ ಅಲ್ಲಿ ಜಾಸ್ತಿ ಪಂಪ್ ಆಗಿ ಅದು ಕ್ಲೀನ್ ಆಗ್ದಲೇ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಗಟ್ಟಿ ಆಗ್ತಾ ಒಂದು ಬ್ಲಾಕೇಜಸ್ ಉಂಟಾಗಬಹುದು. ಸೊ ಆ ಬ್ಲಾಕೇಜ್ ಯಾವಾಗ ಆಗುತ್ತೆ, ಅದಾದ ನಂತರದಲ್ಲಿ ಇರ್ತಕ್ಕಂಥ ಒಂದು ಬ್ರೈನ್ನ ಟಿಶ್ಯೂ ಇರೋದಲ್ಲ, ಆ ಬ್ರೈನ್ನ ಟಿಶ್ಯೂಗೆ ಆಹಾರ ಆಗಲಿ, ಆಕ್ಸಿಜನ್ ಆಗಲಿ ಥ್ರೂ ಬ್ಲಡ್ ವೆಸಲ್ಸ್ ಮುಖಾಂತರ ಏನು ಹೋಗ್ತಾ ಇತ್ತು ಈ ಹಿಂದೆ, ಅಂತಹ ಸಪ್ಲೈ ಕಡಿಮೆ ಆಗುತ್ತೆ. ಯಾವಾಗ ಒಂದು ಸೆಲ್ಗೆ ಆಹಾರ, ಆಕ್ಸಿಜನ್ನು ಸಿಗ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ, ಅದು ಇನ್ಆಕ್ಟಿವ್ ಆಗುತ್ತೆ. ಸೊ ನಮಗೆ ಗೊತ್ತು ಈ ಸ್ಟ್ರೋಕ್ ಆಗುವಂಥ ಸಂದರ್ಭ ಇದೇ ರೀತಿ, ಆಗುವಂಥ ಒಂದು ಪ್ರಕ್ರಿಯೆ ಇದೇ ರೀತಿ. ಸೊ ಇಲ್ಲಿ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ, ಸೊ ಯಾವಾಗ ಈ ಮೆದುಳಿನಲ್ಲಿರುವ ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವಂಥ ಪರಿಸ್ಥಿತಿ ಉಂಟಾಗುತ್ತಲ್ಲ, ಸೊ ಆ ಭಾಗದಲ್ಲಿರ್ತಕ್ಕಂತಹ ಏನೆಲ್ಲ ಮಾಹಿತಿಗಳಿರುತ್ತೆ ಅದೆಲ್ಲ ನಾಶ ಆಗ್ತಾ ಹೋಗುತ್ತೆ, ಅಥವಾ ಅಲ್ಲಿರ್ತಕ್ಕಂತಹ ಮಾಹಿತಿಗಳು ನಾವು ಹಿಂಪಡಿಲಿಕ್ಕೆ. ಸೊ ಫಾರ್ ಎಕ್ಸಾಂಪಲ್ ಒಂದು ಸಿ ಡಿನಲ್ಲಿ ಒಂದಷ್ಟು ರೌಂಡ್ ಶೇಪಲ್ಲಿ ಇರುತ್ತಲ್ಲ ಅದು, ಸೊ ರೀಡ್ ಆಗಿರೋದನ್ನ ನಾವು ಈ ಥರ ಹಿಡಿದ್ರೆ ನಾವು ನೋಡ್ಬೋದು ಎಷ್ಟು ಆ ಸಿ ಡಿ ಎಷ್ಟು ಪ್ರಮಾಣದಲ್ಲಿ ರೀಡ್ ಆಗಿದೆ ಅಂತ. ಅಲ್ಲಿ ಏನಾದ್ರು ಸ್ಕ್ರ್ಯಾಚಸ್ಗಳಾದರೆ ಜಾಸ್ತಿ, ಆ ಭಾಗ ಬ್ಲರ್ ಆಗುವಂಥದ್ದು ಅಥವಾ ಸರಿಯಾಗಿ ಅಲ್ಲಿ ಸ್ಟ್ರಕ್ ಆಗುವಂಥದ್ದು, ಸೊ ಈ ಥರದ್ದೆಲ್ಲ ಕಂಡು ಬರುತ್ತೆ. ಸೊ ಅದೇ ರೀತಿ ಒಂದು ಸಿ ಡಿ ಯಾವ ರೀತಿ ಆಗಿರುತ್ತೆ, ಅಥವಾ ಕ್ಲೀನ್ ಆಗಿರ್ತಕ್ಕಂಥ ಒಂದು ಭಾಗ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. ಅದೇ ರೀತಿ ಸೊ ಇಲ್ಲೂ ನಮ್ಮ ಬ್ರೈನ್ನಲ್ಲಿ ಸೊ ನಾರ್ಮಲ್ ಆಗಿದೆ ಅಂತ ಅಂದಾಗ, ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ. ಈಸಿಯಾಗಿ ನಾವು ವಿ ಕ್ಯಾನ್ ರೀಕಲೆಕ್ಟ್ ದ ಇನ್ಫಾರ್ಮೇಷನ್, ವಿ ಕ್ಯಾನ್ ಈಸಿಲಿ ರೆಕಗ್ನೈಸ್ ದ ಪರ್ಸನ್. ಓಕೆ, ಸೊ ಯಾವಾಗ ಸೊ ಅಲ್ಲಿ ಒಂದು ಬ್ಲರ್ ಆಗಿರ್ತಕ್ಕಂತಹ ಒಂದು ಶೇಡ್ ಇರುತ್ತೆ, ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ, ಡ್ಯಾಮೇಜಸ್ಗಳಾಗಿರುತ್ತೆ, ಅದು ಬೇರೆ ಬೇರೆ ಕಾರಣ, ವಯಸ್ಸಿನ ಕಾರಣದಿಂದಾಗಿ ಅಲ್ಲಿರ್ತಕ್ಕಂಥ ಸೆಲ್ಗಳು, ಅಲ್ಲಿರ್ತಕ್ಕಂಥ ನ್ಯೂರಾನ್ಗಳು ಕಡಿಮೆ ಆಗ್ತಾ ಹೋಗಿರುತ್ತೆ. ಬ್ರೈನ್ ಟಿಶ್ಯೂ ಅಥವಾ ಬ್ಲಡ್ ವೆಸಲ್ಸ್ ಅಲ್ಲಿ ಆಗಿರ್ತಕ್ಕಂತಹ ಒಂದು ಬ್ಲಾಕೇಜಸ್ಸು ಆಹಾರವನ್ನು ಸಪ್ಲೈ ಮಾಡೋಕ್ಕಾಗದೇ ಇರೋದ್ರಿಂದ ಸೊ ಅಲ್ಲಿರ್ತಕ್ಕಂಥ ಬ್ರೈನ್ ಟಿಶ್ಯೂ ಏನು ಇನ್ಆಕ್ಟಿವ್ ಆಗಿರುತ್ತೆ. ಸೊ ಅದರಿಂದ ಕಂಡು ಬರ್ತಕ್ಕಂಥದ್ದು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ, ನಾಳೀಯ ಬುದ್ಧಿಮಾಂದ್ಯತೆ. ಸೊ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಗಾತ್ರ, ಸ್ಥಳ ಮತ್ತು ಸಂಖ್ಯೆಯಿಂದ ಅರಿವು ಮತ್ತು ಮೆದುಳಿನ ಕಾರ್ಯವು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಓಕೆ, ಸೊ ಅಂದರೆ ನಾವು ಈಸಿಯಾಗಿ ಒಂದು ಸ್ಥಳವನ್ನು, ಸೊ ಏನು ಅಲ್ಝೈಮರ್ ಡಿಸೀಸಲ್ಲಿ ಇರ್ತಕ್ಕಂತಹ ಸಿಂಪ್ಟಮ್ಸ್ಗಳು ಏನಿರುತ್ತಲ್ಲ, ಅದರ ಎಫೆಕ್ಟ್ನೆಸ್ ಏನಿರುತ್ತಲ್ಲ, ಸೊ ಅಂಥದ್ದೇ ಎಫೆಕ್ಟನ್ನು ಸೊ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾದಿಂದಲೂ ಸಹ ನಾವು ಅನುಭವಿಸಬೇಕಾದಂಥ ಸಂದರ್ಭ ಬರುತ್ತೆ.
ಅಂದರೆ ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿಯ ಹೆಸರನ್ನ ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ, ಇರ್ತಕ್ಕಂಥ ಸ್ಥಳಗಳನ್ನು ರೆಕಗ್ನೈಸ್ ಮಾಡಲಿಕ್ಕೆ ಆಗೋದಿಲ್ಲ, ಇರ್ತಕ್ಕಂಥ ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಏನು ಅನ್ನೋದನ್ನ ನಾವು ರೆಕಗ್ನೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೀಗೆ ಅನೇಕ ರೀತಿಯಾದಂತಹ ತೊಂದರೆಗಳಿಗೆ ಒಬ್ಬ ವ್ಯಕ್ತಿ ಸಿಲುಕ್ತಾನೆ. ಸೊ ಅದೇ ವೆಸ್ಕ್ಯುಲರ್ ಡಿಮೆನ್ಷಿಯಾ. ಏನಕ್ಕೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಸ್ಟ್ರೋಕ್ ಆಗೋ ಪ್ಯಾಟ್ರನ್ ನಮಗೆ ಗೊತ್ತಿದೆ. ಸೊ ಏನಪ್ಪ ಅಂತಂದರೆ, ಲೆಫ್ಟ್ ಇಮಿಸ್ಫಿಯರು ಮತ್ತು ರೈಟ್ ಇಮಿಸ್ಫಿಯರ್ ಅಂತ ಕಾಣಿಸ್ಕೊಳುತ್ತೆ. ಲೆಫ್ಟ್ ಇಮಿಸ್ಫಿಯರ್ಗೆ ಏನಾದರೂ ಡ್ಯಾಮೇಜಸ್ಗಳಾದರೆ ಓಕೆ, ರೈಟ್ ಸೈಡ್ ಬಾಡಿ ಏನಿರುತ್ತೆ ಅದು ಇನ್ಆಕ್ಟಿವ್ ಆಗುತ್ತೆ. ರೈಟ್ ಇಮಿಸ್ಫಿಯರ್ಗೆ ಏನಾದರೂ ಡ್ಯಾಮೇಜಸ್ಗಳಾಗಿದ್ರೆ ಸೊ ಲೆಫ್ಟ್ ಸೈಡ್ ಬಾಡಿದು ಏನು ಫಂಕ್ಷನಿಂಗ್ ಇರುತ್ತೆ ಆಲ್ಮೋಸ್ಟ್ ಅಲ್ಲೆಲ್ಲ ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ, ಅಥವಾ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ, ಅಂಥ ಸ್ಥಿತಿಗೆ ಒಬ್ಬ ವ್ಯಕ್ತಿ ತಲುಪ್ತಾನೆ. ಸೊ ಇದನ್ನು ಸ್ಟ್ರೋಕ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ, ಸೊ ಒಂದು ಬ್ರೈನ್ ಟಿಶ್ಯೂ, ಓಕೆ, ಸೊ ಬ್ಲಡ್ ವೆಸಲ್ಸು, ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ಸು ಏನು ಆಹಾರವನ್ನು ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಮುಂದಿನ ಭಾಗಕ್ಕೆ, ಸೊ ಅದು ಎಷ್ಟು ಪ್ರಮಾಣದಲ್ಲಿ ಯಾವ ಪ್ಲೇಸಲ್ಲಿ ಅದು ಬ್ಲಾಕೇಜಸ್ ಆಗಿದೆ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಲ್ಲಿ ಡ್ಯಾಮೇಜಸ್ ಆಗಿರೋವಂಥ ಪ್ರಮಾಣ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅಥವಾ ಬೇರೆ ಇನ್ಯಾವುದಾದ್ರೂ ಮೂಲದಿಂದ ಆ ಬ್ಲಾಕೇಜಸ್ ಆಗಿರ್ತಕ್ಕಂಥ ತೊಂದರೆಯಿಂದ ಅದಕ್ಕೆ ರಿಲೀಫ್ ಸಿಗ್ತಾ ಇದೆಯಾ, ಈ ಎಲ್ಲ ಆಧಾರದ ಮೇಲೆ ಈ ಒಂದು ವೆಸ್ಕ್ಯುಲರ್ ಡಿಮೆನ್ಷಿಯಾ ನಿಂತ್ಕೊಳ್ತಾ ಹೋಗುತ್ತೆ. ಸೊ ಅಲ್ಟಿಮೇಟ್ಲಿ, ಸೊ ಇದು ಕೇವಲ ಮೆಮೊರಿಗೆ ಮಾತ್ರ ಡ್ಯಾಮೇಜಸ್ ಆಗೋದಿಲ್ಲ ಅಥವಾ ಮೆಮೊರಿ ಲಾಸ್ ಮಾತ್ರ ಆಗೋದಿಲ್ಲ. ಸೊ ಇದರಿಂದ ಅನೇಕ ಸ್ಕಿಲ್ಸ್ಗಳು ಸಹ, ಸೊ ನಾವು ಸೊ ಈ ಅರ್ಲಿಯರ್ ನಾವು ಒಂದು ವಿಷಯವನ್ನು ಎಫೆಕ್ಟಿವ್ ಆಗಿ ನಾವು ಕಲಿತಾ ಇರ್ತೀವಿ. ಎಫೆಕ್ಟಿವ್ ಅಂದರೆ ಕ್ರಿಯೇಟಿವಿಟಿ ಇರುತ್ತೆ, ಕ್ರಿಯೇಟಿವಿಟಿ ಜೊತೆಗೆ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ, ಬ್ಯಾಲೆನ್ಸ್ ಇರುತ್ತೆ, ರಿಯಾಕ್ಷನ್ ಟೈಮ್ ಚೆನ್ನಾಗಿರುತ್ತೆ. ಸೊ ನಮ್ಮ ಪರ್ಸ್ನಾಲಿಟಿ ಒಂದು ಪ್ರಾಪರಾಗಿ ಶೇಪ್ ಆಗಿರುತ್ತೆ, ಶೈನ್ ಆಗಿರುತ್ತೆ. ಓಕೆ, ಸೊ ಕೆಲವೊಂದು ಆಪ್ಷನ್ಸ್ಗಳನ್ನು ನಾವು ಏನೋ ಪ್ರೊಕ್ರಾಸ್ಟಿನೇಷನ್ ತರಕ್ಕೆ ಬಿಡ್ತಾ ಇರ್ತೀವಿ. ಸೊ ಕೆಲವೊಂದು ಸ್ಲೋಲಿ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವದ ಅಂಶಗಳನ್ನು ನಿಧಾನಕ್ಕೆ ಬಿಟ್ಕೊಡ್ತಾ ಹೋಗ್ತೀವಿ. ಸೊ ಮೆಮೊರಿ ಯಾವ ರೀತಿಯಾಗಿದೆ ಅಂತಂದರೆ, ಮೊದಲು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಸಡನ್ ಆಗಿ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ ನಂತರ ಗತಿನಲ್ಲಿ ನಾವು ನಿಧಾನಕ್ಕೆ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಬರೋದಿಲ್ಲ, ಕೆಲವೊಂದು ಇನ್ಫಾರ್ಮೇಷನ್ಸ್ಗಳು ಓಕೆ ನಮಗೆ ಕನ್ಫ್ಯೂಸ್ ಆಗೋಷ್ಟು ಮಟ್ಟದಲ್ಲಿ ಅದು ನಮ್ಮ ಕಾಗ್ನಿಟಿವ್ ಲೆವೆಲನ್ನು ಹಾಳು ಮಾಡಿಬಿಟ್ಟಿರುತ್ತೆ. ಡಿಸಿಷನ್ ಮೇಕಿಂಗು, ಸೊ ಅಥವಾ ರಿಯಾಕ್ಷನ್ ಟೈಮ್. ಸೊ ಈ ಅರ್ಲಿಯರ್ ನಾವು ಒಂದು ಸ್ಟಿಮ್ಯುಲಸ್ಗೆ ಸಡನ್ ಆಗಿ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ರೆಸ್ಪಾನ್ಸಸ್ ಅನ್ನು ಕೊಡ್ತಾ ಇರ್ತೀವಿ. ಓಕೆ, ಸೊ ನಿಧಾನಗತಿನಲ್ಲಿ ಅಂತಹ ಒಂದು ರಿಯಾಕ್ಷನ್ ಕೊಡುವಂಥ ಆ ಸಮಯ ಏನಾಗ್ತಾ ಇರ್ತದೆ, ಅದಕ್ಕೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ದಿನ ಓಕೆ, ಸೊ ನಾವೇನೋ ಓದ್ತಾ ಇರ್ತೀವಿ, ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಸೊ ಓದಬಹುದು, ಬಟ್ ಅದೇನಪ್ಪ ಎಕ್ಸಾಕ್ಟ್ ವಾಟ್ ಈಸ್ ದ್ಯಾಟ್ ಅನ್ನೋ ರೀತಿಯಾಗಿ ನಾವು ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಈ ಅರ್ಲಿಯರ್ ಈ ರೀತಿಯಾಗಿ ಇರೋದಿಲ್ಲ, ಅಂದರೆ 25-30 years 40, ಅಂದರೆ ಈ ರೀತಿ ಡ್ಯಾಮೇಜಸ್ಗೆ ಒಳಗಾಗೋದಕ್ಕೂ ಮುಂಚೆ ಓಕೆ, ಸೊ ನಮ್ಮ ಬ್ರೈನು ಎಲ್ದಿಯರ್ ಆಗಿದೆ, ನಾರ್ಮಲ್ ಆಗಿದೆ, ಆರೋಗ್ಯವಾಗಿದೆ ಅಂತ ಸಂದರ್ಭದಲ್ಲಿ ಸೊ ನಮ್ಮ ರಿಯಾಕ್ಷನ್ ಟೈಮ್ಗಳೇ ಬೇರೆ, ನಾರ್ಮಲ್ ಆಗಿರುತ್ತೆ. ಮೆಮೊರಿ ಶಾರ್ಟ್ ಟರ್ಮ್ ಇರ್ಬೋದು, ಲಾಂಗ್ ಟರ್ಮ್ ಮೆಮೊರಿ ಇರ್ಬೋದು, ಸೆನ್ಸರಿ ಮೆಮೊರಿ ಇರ್ಬೋದು, ರಿಪ್ಲೈ ಮಾಡುವಂಥದ್ದು, ಅದನ್ನು ಎನ್ಕೋಡ್ ಮಾಡ್ಕೊಳೋಂಥ ರೀತಿ, ಅದು ಇಂಟರ್ಪ್ರಿಟ್ ಮಾಡುವಂಥ ಸಮಯ, ಅದನ್ನು ಸಂಗ್ರಹ ಮಾಡ್ಕೊಳೋಂಥ ಒಂದು ವಿಧಾನ, ಸೊ ಎಲ್ಲದೂ ಒಂದು ಯೂನಿಕ್ ಆಗಿರ್ತಕ್ಕಂಥ ಸ್ಟೈಲ್ ಇರುತ್ತೆ. ಆ ಸ್ಟೈಲ್ ಮುಖಾಂತರ ಸೊ ಎಲ್ಲ ಫಂಕ್ಷನ್ಸ್ಗಳು ಆಗ್ತಾ ಇರುತ್ತೆ. ಬಟ್ ಬದಲಾದಂಥ ಸಂದರ್ಭದಲ್ಲಿ, ಬಯಾಲಜಿಕಲ್ ಚೇಂಜಸ್ ಆಗಿರುವಂಥ ಸಂದರ್ಭದಲ್ಲಿ, ಎಸ್ಪೆಷಲಿ ಬ್ರೈನ್, ಸೊ ನಾಟ್ ಓನ್ಲಿ ಬ್ರೈನ್, ಸೊ ಈವನ್ ಆಲ್ ಫಿಸಿಕಲ್ ಪಾರ್ಟ್ಸಲ್ಲೂ ಸಹ ಆ ರಿಯಾಕ್ಷನ್ ಟೈಮ್ ಇರ್ಬೋದು, ಆ ರಿಸೀವ್ ಮಾಡ್ಕೊಳೋಂಥ ಕೆಪಾಸಿಟಿ ಇರ್ಬೋದು, ರಿಪ್ಲೈ ಕೊಡುವಂತಹ ಒಂದು ಎಬಿಲಿಟೀಸ್ ಇರ್ಬೋದು, ಸೊ ಇವೆಲ್ಲರಲ್ಲೂ ಸಹ ತನ್ನದೇ ಆದಂತಹ ಒಂದು ಒಂದು ನಿಧಾನಗತಿಯ ಪ್ರಕ್ರಿಯೆಗಳಾಗೋದನ್ನು ನಾವು ನೋಡಬಹುದು. ಓಕೆ, ಸೊ ಬಾಡಿ ಬ್ಯಾಲೆನ್ಸ್ ತಪ್ತಾ ಹೋಗುತ್ತೆ. ಮೂಮೆಂಟ್
ಮೂಮೆಂಟ್ ನಾವು ಈಸಿಯಾಗಿ ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ಮೂವ್ಮೆಂಟ್ಗೆ ತಕ್ಕಂತೆ ಬಾಡಿ ಬ್ಯಾಲೆನ್ಸನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ಡಿಮೆನ್ಷಿಯಾ ಅಂತ ಕರಿಬೋದು. ಓಕೆ, ಸೊ ಡಿಮೆನ್ಷಿಯಾ ಕೇವಲ ಕಾಗ್ನಿಟಿವ್ ಆಸ್ಪೆಕ್ಟ್ಗಳಿಗೆ ಮಾತ್ರ ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ ಮಾಡುತ್ತೆ ಅನ್ನೋದಲ್ಲ. ಸೊ ಅದು ನಮ್ಮ ಮೂಮೆಂಟ್, ಪರ್ಸನಾಲಿಟಿ, ಓಕೆ, ಸೊ ಎಲ್ಲ ಆಸ್ಪೆಕ್ಟ್ಗಳ ಮೇಲೂ ಸಹ ಇದು ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಸೊ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಅಂತಕ್ಕಂಥದ್ದು ಏನಿರುತ್ತೆ, ಇದರ ಲಕ್ಷಣಗಳನ್ನು ನಾವು ನೋಡಿದಾಗ ಈ ಲಕ್ಷಣಗಳು ನಿಧಾನಗತಿನಲ್ಲಿ ಪ್ರಾರಂಭವಾಗಬಹುದು ಮತ್ತು ಇದ್ದಕ್ಕಿದ್ದಂತೆ ಸಂಭವಿಸಬಹುದು. ಯಾಕೋ ಈಗ ಸ್ಟ್ರೋಕ್, ಓಕೆ, ಸೊ ಎಲ್ಲ ಚೆನ್ನಾಗಿರುತ್ತೆ, ಆಲ್ ಆಫ್ ಎ ಸಡನ್ ಆಗೋಗ್ಬಿಡುತ್ತೆ. ಸೊ ನಿಧಾನಗತಿನಲ್ಲಿ ಏನಾದರೂ ಒಂದು ಎಫೆಕ್ಟ್ ಆಗ್ತಾ ಇದೆ, ಇಟ್ ಈಸ್ ಬೇಸ್ಡ್ ಆನ್ ಯಾವ ಪ್ರಮಾಣದಲ್ಲಿ ಆ ಡ್ಯಾಮೇಜಸ್ ಆಗ್ತಾ ಇರುತ್ತೆ, ಯಾವ ಪ್ರಕ್ರಿಯೆಯಲ್ಲಿ, ಅಂದರೆ ಸ್ಲೋ ಆಗ್ತಾ ಇದ್ರೆ, ಅಂದರೆ ಸಿಂಪಲ್ ಆಗಿ ಏನು ಹೇಳ್ಬೋದು ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಅಥವಾ ಯಾವ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ನರ್ವ್ ಸಿಸ್ಟಮ್ಸ್ ಅಥವಾ ನ್ಯೂರಾನ್ಸ್ಗಳು ಡ್ಯಾಮೇಜಸ್ಗಳಿಗಾಗಿರುತ್ತೆ, ಆ ಪ್ರಮಾಣದಲ್ಲಿ ಅದರ ಎಫೆಕ್ಟ್ನೆಸ್ಸು ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಇದಕ್ಕಿದ್ದಂತೆ ಬ್ಲಾಕೇಜಸ್ ಆಗಿ ನಾಳೆನೆ ಅಥವಾ ಮರುಕ್ಷಣನೇ ಸೊ ಒಂದಷ್ಟು ಬ್ರೈನ್ನ ಟಿಶ್ಯೂ ಇನ್ಆಕ್ಟಿವ್ ಆಗಿದೆ ಅಂತ ಆದಾಗ ಸೊ ಆಬ್ವಿಯಸ್ಲಿ ಅದು ಆಲ್ ಆಫ್ ಎ ಸಡನ್ನೇ ಅಂತ ಅನಿಸುತ್ತೆ. ಓಕೆ, ಸೊ ಬೈ ಚಾನ್ಸ್ ಏನೋ ತಲೆಗೆ ಪೆಟ್ಟಾಗುತ್ತೆ, ಬಲವಾದ ಪೆಟ್ಟಾಗುತ್ತೆ. ಬಲವಾದ ಪೆಟ್ಟು ಆದ ತಕ್ಷಣ ಏನಾಗಿರುತ್ತೆ, ಅಲ್ಲೆಲ್ಲ ಸಹ ಒಂದು ಮಂಜು ಕವಿದ ವಾತಾವರಣ ಬಂದ್ಬಿಡುತ್ತೆ, ಅಂದರೆ ಶಫಲ್ ಆಗೋಗ್ಬಿಡುತ್ತೆ. ಸೊ ಅಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲ ಏನಾಗುತ್ತೆ, ಒಂದಕ್ಕೊಂದಕ್ಕೆ ಕನೆಕ್ಷನ್ಸ್ ಎಲ್ಲ ಸಿಗೋದಿಲ್ಲ. ಸೊ ಇದು ಆಲ್ ಆಫ್ ಎ ಸಡನ್ ಆಗಿ ಆಗುತ್ತೆ. ಓಕೆ, ಸೊ ಇದು ಹೇಗ್ ಬೇಕಾದ್ರೂ ಸಹ ಇದು ಕಾಣಿಸ್ಕೋಬಹುದು. ಅದರ ಸ್ವಭಾವ ಏನಿರುತ್ತೆ, ಅದರ ಸ್ವರೂಪ ಏನಿರುತ್ತೆ, ಆಲ್ ಆಫ್ ಎ ಸಡನ್ ಅಥವಾ ಸ್ಲೋಲಿ ಆಗಿ ಅದು ಕಾಣಿಸ್ಕೊಳ್ತಾ ಹೋಗ್ಬೋದು, ಅಪಿಯರ್ ಆಗ್ತಾ ಹೋಗ್ಬೋದು. ಆದರೆ ಕಾಲಾನಂತರದಲ್ಲಿ ಸೊ ಇದು ಆಲ್ಮೋಸ್ಟ್ ಆಲ್ ಡಿಜೆನರೇಟಿವ್ ಡಿಸೀಸಸ್ ಅಂತಾನೆ ಕರೀತಾರೆ. ಓಕೆ, ಅಂದರೆ ಡಿಜೆನರೇಟಿವ್ ಅಂತ ಅಂದರೆ ಸೊ ಅಲ್ಲಿ ಒಂದು ಅವನತಿ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ನರ್ವ್ ಸಿಸ್ಟಮ್ಸ್ ಏನಿರುತ್ತೆ, ನರ್ವ್ ಸಿಸ್ಟಮ್, ನ್ಯೂರಾನ್ ಒಂದು ಅವನತಿ ಶುರು ಆಯಿತು ಅಂತ ಅಂದಾಗ ಅದು ಗ್ರಾಜುಯಲಿ ಅವನತಿ ಅಂದರೆ ಅಲ್ಲಿರ್ತಕ್ಕಂಥ ನರ್ವ್ ಸಂಖ್ಯೆ ಕಡಿಮೆ ಆಗ್ತಾನೇ ಹೋಗುತ್ತೆ. ಸೊ ಆಗುತ್ತೆ, ಒಂದು ಪ್ರಮಾಣದಲ್ಲಿ ಹೆಚ್ಚಿಗೆನೂ ಸಹ ಆಗಬಹುದು, ಆದರೆ ಮ್ಯಾಕ್ಸಿಮಮ್ಮು ನಮ್ಮಲ್ಲಿ ಡಿಟೋರಿಯೇಟ್ ಆಗ್ತಕ್ಕಂಥದ್ದೇ ಹೆಚ್ಚು. ಸೊ ಅದನ್ನು ಡಿಜೆನರೇಟ್, ಸೊ ಇದು ಒಂದ್ಸಲ ಆಯಿತು, ಸೊ ಈ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಒಮ್ಮೆ ನಮ್ಮ ಬ್ರೈನ್ನಲ್ಲಿ ಶುರು ಆಯಿತು ಅಂತ ಅಂದಾಗ ಸೊ ಇಟ್ ಗೋಸ್ ಕಂಟಿನ್ಯೂಸ್ಲಿ. ಆದರೂ ಕೆಲವೊಂದು ಬಾರಿ ಸಂಭಾವನೆ ಅಲ್ಪಾವಧಿಯ ಸುಧಾರಣೆಗಳನ್ನು ಸಹ ನಾವು ಕಾಣಬಹುದು. ಅಂದರೆ ನಮ್ಮ ಮೂಡು, ಎನ್ವಿರಾನ್ಮೆಂಟು, ಸೊ ತೆಗೆದುಕೊಂಡಂಥ ನ್ಯೂಟ್ರಿಷನ್ನು, ಸೊ ಅದರಿಂದ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ಸ್ಟಾಗ್ನೇಟ್ ಆಗುವಂಥದ್ದು, ಅಥವಾ ಅಲ್ಲಿ ಸಾವಯವ ಪ್ರಮಾಣಗಳು ಕಡಿಮೆ ಆಗಬಹುದು. ಓಕೆ, ಸೊ ಅಲ್ಲಿರ್ತಕ್ಕಂಥ ಇನ್ಆಕ್ಟಿವ್ ಆಗಿರ್ತಕ್ಕಂಥ ಕೆಲವೊಂದು ಸೆಲ್ಗಳು ಆಕ್ಟಿವ್ ಆಗಬಹುದು. ಓಕೆ, ಸೊ ಆಕ್ಟಿವ್ ಆಗುತ್ತೆ. ಸೊ ಡೆತ್ ಅಂತಂದಮೇಲೆ ಓಕೆ, ಬೇರೆ ಬೇರೆ ಪ್ರಮಾಣದಲ್ಲೆಲ್ಲ ಇರುತ್ತಲ್ಲ, ಬೇರೆ ಬೇರೆ ಫಾರ್ಮೆಟಲ್ಲೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ಚಾನ್ಸಸ್ ಏನಾರು ಇತ್ತು ಅದು ರಿಯಾಕ್ಟಿವೇಟ್ ಆಗಲಿಕ್ಕೆ, ಸೊ ಅಂಥ ಸಂದರ್ಭದಲ್ಲಿ ಒಳ್ಳೆ ನ್ಯೂಟ್ರಿಷನ್ನು, ಒಳ್ಳೆ ಮೈಂಡ್ ಸೆಟ್ಟು, ಒಳ್ಳೆ ಎನ್ವಿರಾನ್ಮೆಂಟು, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್, ಸೊ ಎಲ್ಲದೂ ಸಹ ಬಂತು ಅಂತಂದಾಗ ದೇರ್ ಇಸ್ ಎ ಚಾನ್ಸ್ ಟು ಲಿಟ್ಲ್ ಬಿಟ್ ಇಂಪ್ರೂವ್ಮೆಂಟ್ ಇನ್ ದ ಬ್ರೈನ್ ಬೈ ದ ಮೂಮೆಂಟ್. ಸೊ ನಮ್ಮ ಓವರ್ ಆಲ್ ಆಕ್ಟಿವಿಟೀಸಲ್ಲೂ ಸಹ ಕೆಲವೊಂದು ಸುಧಾರಣೆಗಳು, ಸೊ ಅಲ್ಪಾವಧಿಯ ಸುಧಾರಣೆಗಳನ್ನು ಸಹ ನಾವು ಕಾಣಬಹುದು. ಓಕೆ, ಸೊ ಈ ನಾಳೀಯ ಬುದ್ಧಿಮಾಂದ್ಯತೆಯು ಏಕಾಂಗಿಯಾಗಿ ಸಂಭವಿಸ್ಬೋದು, ಮತ್ತು ಇದು ಅಲ್ಝೀಮರ್ಸ್ನ ಜೊತೆಗೆ ಸಹ ಅಸೋಸಿಯೇಟ್ ಆಗಿರ್ಬೋದು. ಓಕೆ, ಸೊ ಅಲ್ಝೀಮರ್ ಡಿಸೀಸ್ ಆಫ್ಟರ್ 65 ಅಂದರೆ ಈಜಿನ ಫ್ಯಾಕ್ಟರಿಂದನೇ ಕಾಣಿಸ್ಕೊಳ್ಳುವಂಥದ್ದು ಅಲ್ಝೀಮರ್ ಡಿಸೀಸಸ್ ಅಂತ ಅಂದರೆ ಏಜಿನ ಫ್ಯಾಕ್ಟರಿಂದ ನಮ್ಮ ಮೆದುಳಿನಲ್ಲಿ ಕಂಡುಬರಬಹುದಾದಂತಹ ಅಥವಾ ಆಗಬಹುದಾದಂತಹ ನರಕೋಶಗಳ ಕ್ಷೀಣಿಸುವುದು, ಅದ್ರ ಜೊತೆಗೂ ಸಹ ಇದು ಅಸೋಸಿಯೇಟ್ ಆಗಬಹುದು. ಆದರೆ ಇದು ಏಕಾಂಗಿ, ಅಂದರೆ ಇಂಡಿವಿಜುವಲ್ ಆಗು ಸಹ ಇದು ಬರ್ಬೋದು. ಇಂಡಿವಿಜುವಲ್ ಆಗಿ ಅಂತಂದರೆ ಸೊ ಈಗ ಸ್ಟ್ರೋಕ್ 60 ವರ್ಷದ ಮೇಲ್ಪಟ್ಟವರಿಗೆ ಆಗುತ್ತೆ ಅಂತ ಏನಿಲ್ಲ, ಸೊ ಯಾರಿಗೆ ಬೇಕಾದರೂ ಆಗುತ್ತೆ.
ಆಕ್ಸಿಡೆಂಟ್ ಆಗಿರೋದ್ರಿಂದನೂ ಸಹ ಡಿಮೆನ್ಷಿಯಾ ಆಗಬಹುದು, ಅಥವಾ ಇನ್ಯಾವುದೇ ಆಘಾತ ಆಗಿರೋದ್ರಿಂದನೂ ಸಹ ಡಿಮೆನ್ಷಿಯಾ ಆಗ್ಬೋದು. ಬೇರೆ ಬೇರೆ ಕಾರಣಗಳಿಂದನೂ ಸಹ ಈ ಡಿಮೆನ್ಷಿಯಾ ಆಗ್ಬೋದು. ವೆಸ್ಲರ್ ಡಿಮೆನ್ಷಿಯಾ, ಸೊ ಬ್ಲಡ್ ವೆಸಲ್ಸ್ ಅಲ್ಲಿ ಕಂಡು ಬರ್ತಕ್ಕಂತಹ ಬ್ಲಾಕೇಜಸ್. ಆ ಬ್ಲಾಕೇಜಸ್ ಆಗೋದ್ರಿಂದ ಮುಂದುವರಿದ ಭಾಗ ಬ್ರೈನ್ನ ಅಲ್ಲಿ ಇನ್ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಚಾನ್ಸಸ್. ಅಂದ್ರೆ ಸೊ ಅಲ್ಲಿ ಆಹಾರವನ್ನಾಗ್ಲಿ ಆಕ್ಸಿಜನ್ ಆಗಲಿ ಸಪ್ಲೈ ಮಾಡ್ಲಿಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ ಒಂದು ಬ್ರೈನ್ನ ಟಿಶ್ಯೂ ಏನು ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ. ಆ ಇನ್ಆಕ್ಟಿವ್ ಆಗಿರುವಂತಹ ಒಂದು ಮೆದುಳಿನ ಭಾಗದಿಂದ ಕಂಡು ಬರ್ತಕ್ಕಂತಹ ಒಂದು ಎಫೆಕ್ಟ್ನೆಸ್ ಪರಿಣಾಮ, ಆ ಪರಿಣಾಮವಾಗಿ ಸೊ ಏನ್ ಬೇಕಾದ್ರೂ ಆಗಬಹುದು. ನಮ್ಮ ಬಾಡಿ ಬ್ಯಾಲೆನ್ಸ್ ತಪ್ಪಬಹುದು, ನಮ್ಮಲ್ಲಿರ್ತಕ್ಕಂಥ ಅದ್ರ ಮೇಲೆ ಇರ್ತಕ್ಕಂಥ ಒಂದು ನಿಯಂತ್ರಣ ತಪ್ಪಬಹುದು, ಅದರಲ್ಲೇ ಇರ್ತಕ್ಕಂಥ ಮಾಹಿತಿ ನಮಗೆ ಲಾಸ್ ಆಗಬಹುದು. ಅದೇನಾದ್ರೂ ಆ ಭಾಗ ನಮ್ಮ ಯಾವ್ದಾದ್ರು ಒಂದು ಬೇರೆ ಬೇರೆ ಚಟುವಟಿಕೆಗಳಿಗೆ ಅದು ಲಿಂಕ್ ಆಗಿದ್ರೆ, ಅಸೋಸಿಯೇಟ್ ಆಗಿದ್ರೆ, ಸೊ ಆ ಒಂದು ಅಸೋಸಿಯೇಟ್ ಆಗಿರ್ತಕ್ಕಂಥ ಫಂಕ್ಷನ್ ಸಹ ಅಲ್ಲಿ ಕಡಿಮೆ ಆಗುತ್ತೆ ಅಥವಾ ಅದು ಎಫೆಕ್ಟ್ಗೆ ಒಳಗಾಗುತ್ತೆ. ಒಬ್ಬ ವ್ಯಕ್ತಿ ಯಾರು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾಗೆ ಒಳಗಾಗಿದ್ದಾರೆ ಅವರ ರೋಗ ಲಕ್ಷಣಗಳು ಅಲ್ಝೀಮರ್ ರೋಗ ಲಕ್ಷಣಕ್ಕೆ ಹೋಲುತ್ತವೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇಟ್ ಇಸ್ ಈಕ್ವಲ್ ಟು ಅಲ್ಝೀಮರ್ ಡಿಸೀಸಸ್. ಅಲ್ಝೀಮರ್ ಡಿಸೀಸಸ್ ಅಂತ ಅಂದ್ರೆ ಏನು? ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಒಂದು ವರ್ಡ್ ಅನ್ನ ಮರಿಬಹುದು, ಒಬ್ಬ ವ್ಯಕ್ತಿ ಹೆಸರನ್ನ ಮರಿಬಹುದು, ಒಂದು ಫೋನ್ ನಂಬರ್ಸ್ ಅನ್ನ ಮರಿಬಹುದು. ಸೊ ಇಷ್ಟು ದಿನ ಸೊ ನಾವೇನು ಒಂದು ಫೋನ್ ನಂಬರ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ಒಬ್ಬರದು, ಸೊ ಆಲ್ ಆಫ್ ಎ ಸಡನ್ ಕೆಲವೊಂದು ಸ್ಟ್ರೆಸ್ಫುಲ್ ಸಿಚುಯೇಷನ್ ಅಲ್ಲಿ ಇದ್ದಾಗಲೂ ಸಹ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ನಮ್ಮ ಮೆಮೊರಿಗೆ ಬರೋದಿಲ್ಲ. ಆದರೆ ನಾವು ನಾರ್ಮಲ್ ಸಿಚುಯೇಷನ್ ಅಲ್ಲಿ ಇದೀವಿ ಅಂತ ಅಂದ್ರೂ ಈ ಡಿಮೆನ್ಷಿಯಾ ಅಥವಾ ಅಲ್ಝೀಮರ್ನ ಕಾರಣದಿಂದಾಗಿ, ಅಂದ್ರೆ ಅಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಲಾಸ್ ಆಗೋದ್ರಿಂದ ಏನು ಆ ನ್ಯೂರಾನ್ಸ್ಗಳು ಕಲೆಕ್ಟ್ ಮಾಡ್ಕೊಂಡಿರ್ತಾವಲ್ಲ ಅಥವಾ ಹೋಲ್ಡ್ ಮಾಡ್ಕೊಂಡಿರ್ತಾವಲ್ಲ ಇನ್ಫಾರ್ಮೇಶನ್ಸ್, ಅದು ಲಾಸ್ ಆಗೋದ್ರಿಂದ ಏನೋ ಇನ್ಫಾರ್ಮೇಶನ್ಸ್ ಬರೋದಿಲ್ಲಲ್ಲ. ಸೊ ಅಂತಹ ರೋಗ ಲಕ್ಷಣಗಳು ಇದು ಮ್ಯಾಚ್ ಆಗುತ್ತೆ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾಗೆ ಅಂತ ಹೇಳ್ತಾರೆ. ಸೊ ಕಾರಣಗಳು ಏನಪ್ಪ? ಕಾರಣ ಏನು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಉಂಟಾಗಲಿಕ್ಕೆ, ಅದು ನಮ್ಮಲ್ಲಿ ಡೆವಲಪ್ ಆಗಲಿಕ್ಕೆ ಕಾರಣ ಏನು? ಸೊ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಅಂದರೆ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ, ಮುಂದೆ ಅದು ಫ್ಲೋ ಆಗೋದಿಲ್ಲ, ಅಲ್ಲಿರ್ತಕ್ಕಂತಹ ಸೆಲ್ಸ್ಗಳು ಸೊ ಆಕ್ಸಿಜನ್ನು ಮತ್ತು ಆಹಾರ ಇಲ್ಲದೇ ನಾಶ ಆಗ್ತವೆ. ನಾಶ ಆಗೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಮಾಹಿತಿಗಳು, ಅಲ್ಲಿ ಏನು ರೆಗ್ಯುಲೇಟ್ ಆಗಿರ್ತಕ್ಕಂಥ ವಿಷಯಗಳು ರೆಗ್ಯುಲೇಟ್ ಆಗೋದಿಲ್ಲ. ಸೊ ಇದು ವೆಸ್ಕ್ಯುಲರ್ ಡಿಮೆನ್ಷಿಯಾ. ಸೊ ಇನ್ನು ಡೀಟೇಲ್ ಆಗಿ ಅದನ್ನ ಹೇಳಬೇಕು ಅನ್ನೋದೇ ಆದರೆ, ಸೊ ಅದು ಮೆದುಳಿಗೆ ರಕ್ತದ ಅರಿವು ಮತ್ತು ಆಮ್ಲಜನಕದ ಪೂರೈಕೆಯನ್ನು ಅಡ್ಡಿಪಡಿಸುತ್ತೆ ಮತ್ತು ಮೆದುಳಿನಲ್ಲಿರುವ ರಕ್ತನಾಳಗಳನ್ನು ಸಹ ಹಾನಿಗೊಳಿಸುತ್ತೆ. ಓಕೆ, ಸೊ ಬ್ಲಾಕೇಜಸ್ ಆಕ್ಸಿಡೆಂಟ್ಗಳು ಆಗೋದ್ರಿಂದ ಆ ಥರ ಆಗ್ಬೋದು, ಆಘಾತಗಳಾಗೋದ್ರಿಂದ ಈ ರೀತಿಯಾಗಿ ಆಗಬಹುದು, ಅಥವಾ ಅಲ್ಲಿ ಏನಾದರೂ ಏನೋ ಒಂದು ಅಕ್ಯುಮುಲೇಟ್ ಆಗ್ತದೆ, ನೆಗೆಟಿವ್ ಅಥವಾ ಗಟ್ಟಿ ದ್ರವ ಒಂದು ಭಾಗದಲ್ಲಿ ಅಕ್ಯುಮುಲೇಟ್ ಆಗಿ ಮುಂದೆ ಈ ರಕ್ತವನ್ನ ಸರಬರಾಜು ಮಾಡುವಂತಹ ನಾಳಗಳಿದೆಯಲ್ಲ, ರಕ್ತನಾಳಗಳು, ಸೊ ಅವು ಮತ್ತಷ್ಟು ಬ್ಲಾಕೇಜಸ್ ಆಗಿ ಆಹಾರ ಮತ್ತು ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂತ ಸಂದಿಗ್ಧ ಪರಿಸ್ಥಿತಿಗೆ ಯಾವಾಗ ಒಳಗಾಗುತ್ತೆ, ಸೊ ಅಂಥದ್ದು ಯಾವುದೇ ಕಾರಣಗಳು ಸಹ ಈ ಒಂದು ವೆಸ್ಕ್ಯುಲರ್ ಡಿಮೆನ್ಷಿಯಾಗೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಏಟಾಗುತ್ತೆ ಅಥವಾ ಪೆಟ್ಟು ಬೀಳುತ್ತೆ ಒಂದು ನರಕಣಗೆ, ಒಂದು ಬ್ಲಡ್ ವೆಸಲ್ಸ್ ಅಲ್ಲಿ ಏನು ಪೆಟ್ಟಾಗುತ್ತೆ, ಸೊ ಅಲ್ಲಿ ಬ್ಲಾಕೇಜಸ್ಗಳಾಗುತ್ತೆ. ಅಲ್ಲಿ ಬ್ಲಾಕೇಜಸ್ ಆಯಿತು ಅಂತಂದರೆ ಮುಂಭಾಗದೆಲ್ಲ ಇನ್ಆಕ್ಟಿವ್ ಆಗುತ್ತೆ. ಆಘಾತ ಆಗುತ್ತೆ ಕೆಲವೊಂದು ಬಾರಿ. ಆಘಾತ ಆದಂಥ ಸಂದರ್ಭದಲ್ಲಿಯೂ ಸಹ ಸೊ ಬ್ಲಾಕೇಜಸ್ಗಳಾಗ್ಬೋದು. ಬ್ಲಾಕೇಜಸ್ಗಳಾಗಿ ರಕ್ತಸ್ರಾವ ಆಗೋದ್ರ ಜೊತೆಗೆ ಸೊ ಅಲ್ಲಿರ್ತಕ್ಕಂಥ ನಂಜಾಗಬಹುದು, ಅಂದರೆ ಕೆಲವೊಂದು ರೀತಿಯಾದಂಥ ಡಿಸೀಸಸ್ಗೆ ಒಳಗಾಗ್ಬೋದು. ಆ ಡಿಸೀಸಸ್ಗೆ ಒಳಗಾದಾಗ ಸೊ ಅಲ್ಲಿ ಸೊ ನಾರ್ಮಲ್ ಫಂಕ್ಷನ್ಸ್ ಆಗೋದಿಲ್ಲ ಬ್ರೈನಲ್ಲಿ. ನಾರ್ಮಲ್ ಫಂಕ್ಷನ್ಸ್ ಯಾವಾಗ ಆಗೋದಿಲ್ಲ, ಸೊ ಅಲ್ಲಿರ್ತಕ್ಕಂಥ ಮಾಹಿತಿಗಳು ಸಹ ಡ್ಯಾಮೇಜಸ್ಗೆ ಒಳಗಾಗುತ್ತೆ.
ಕೆಲವೊಂದು ಬಾರಿ ಲ್ಯಾಂಗ್ವೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಶುರು ಆಗುತ್ತೆ. ಓಕೆ, ಸೊ ಅಂದರೆ ಅದನ್ನು ಎನ್ಕೋಡ್ ಮಾಡುವಂಥ ಒಂದು ಕಮ್ಯುನಿಕೇಷನ್ ಪ್ರೋಸೆಸ್ಸೇ ನಡೆಯೋದಿಲ್ಲ, ಪ್ರೋಸೆಸ್ಸೇ ಅದು ಆಗೋದಿಲ್ಲ. ಓಕೆ, ಸೊ ಮಿಸ್ಇಂಟರ್ಪ್ರಿಟ್ ಮಾಡುವಂಥದ್ದು, ಮಿಸ್ ಆಗಿ ಅದನ್ನು ಎನ್ಕೋಡ್ ಮಾಡ್ಕೊಳುವಂಥದ್ದು, ಮಿಸ್ ಆಗಿ ಅದನ್ನು ಅಥವಾ ಕಾನ್ಸಂಟ್ರೇಟ್ ಮಾಡೋಕೆ ಆಗದಿರುವಂಥ ಸಂದರ್ಭಗಳು ಬರ್ಬೋದು. ಇವೆಲ್ಲವೂ ಸಹ ಕಾಣಿಸ್ಕೊಳ್ಳುವಂಥ ಸಂದರ್ಭ ಹೆಚ್ಚು. ಅಂದರೆ ಈ ನಾಳೆಯ ಬುದ್ಧಿಮಾಂದ್ಯತೆ ಹೊಂದಿರುವ ಜನರು ಯಾವಾಗಲೂ ಮೆದುಳಿನಲ್ಲಿ ಅಸಹಜತೆಯನ್ನು ಹೊಂದಿರುತ್ತಾರೆ. ಅದು ಆಗೋದ್ರಿಂದನೇ, ಅಸಹಜತೆ ಇರೋದ್ರಿಂದನೇ ಮೆದುಳಿನಲ್ಲಿ ಅಸಹಜವಾದಂತಹ ಪ್ರತಿಕ್ರಿಯೆಗಳು ಕಂಡುಬರುತ್ತೆ. ಸೊ ಇದನ್ನು ಈಸಿಯಾಗಿ ನಾವು MRI ಸ್ಕ್ಯಾನಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಓಕೆ, ಸೊ ಹೇಗೆ ಪತ್ತೆ ಹಚ್ಚುತ್ತಾರಪ್ಪ? ಸೊ ಇವರು ಚಿತ್ರಣವನ್ನು MRI ಸ್ಕ್ಯಾನ್ನ ಒಂದು ಚಿತ್ರಣಗಳನ್ನು, ಅಂದರೆ ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಕೊಡುತ್ತೆ MRI ಸ್ಕ್ಯಾನು. ಆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಕೊಡುವಂಥ ನಮ್ಮ ಮೆದುಳಿನ ಚಿತ್ರವನ್ನು ನೋಡಿದ್ರೆ, ಸೊ ಅಲ್ಲಲ್ಲ ವೈಟ್ ಹೋಲ್ಗಳು ಇರೋ ಅಂಥದ್ದನ್ನು ಅದು ಸೂಚಿಸುತ್ತೆ. ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿದ್ರೆ, ಸೊ ಈ MRI ಸ್ಕ್ಯಾನಲ್ಲಿ ಅದು ರೆಕಾರ್ಡ್ ಆಗೋದನ್ನು ನಾವು ನೋಡ್ಬೋದು. ಓಕೆ, ಸೊ ಬ್ರೈನ್ನ ಗಾತ್ರದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಲ್ಲ. ಸೊ ನಾವು ಕೃಷಿವಾಗಿ ಹೋಗ್ತಾರೆ ಒಬ್ಬ ವ್ಯಕ್ತಿ 60 ವರ್ಷ, 70 ವರ್ಷ, 80 ವರ್ಷ, ಸೊ ಇನ್ನೂ ಬದುಕ್ತಾ ಬದುಕಿದರೆ, ಅವರ ಬಯಾಲಜಿಕಲ್ ಆಸ್ಪೆಕ್ಟನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರ ಓವರಾಲ್ ಒಂಥರ ಸಿಂಕ್ರನೈಸ್ ಆಗುತ್ತೆ ಅಂತಾರಲ್ಲ. ಸೊ ಹೈಟು ಸಹ, ಸೊ ಒಂದು 6 feet ಇದ್ದಾರೆ ಅಂತ ಅಂದಾಗ, ನಾರ್ಮಲ್ ಅಂದರೆ ಒಂದು 35-40 ಇರೋವಂಥ ಸಂದರ್ಭದಲ್ಲಿ 6 feet ಇದ್ದಾರೆ ಅಂತ ಅಂದಾಗ, ಒಂದು 80 years 90 years ಆಗಿದಾಗ, ಸೊ ಆಬ್ವಿಯಸ್ಲಿ ಅವರ ಹೈಟು ಕಡಿಮೆ ಆಗಿರುತ್ತೆ, ವೇಟ್ ಆಬ್ವಿಯಸ್ಲಿ ಕಮ್ಮಿ ಆಗಿರುತ್ತೆ. ಅವರ ಒಂದು ಚಾರ್ಮಿಂಗ್ ಅಂತ ಹೇಳ್ಬೋದಲ್ಲ, ಸೊ ಅವರಲ್ಲಿರ್ತಕ್ಕಂಥ ಒಂದು ಬಲಿಷ್ಠತೆ, ಸ್ನಾಯುಗಳದ್ದಿರಬಹುದು, ಮೂಳೆಗಳ ಬೋನ್ಸ್ ಡೆನ್ಸಿಟಿ ಇರಬಹುದು, ಸೊ ಬ್ಲಡ್ ಕ್ವಾಲಿಟಿ ಇರಬಹುದು, ಸೊ ಕ್ವಾಂಟಿಟಿ ಇರಬಹುದು. ಸೊ ಎಲ್ಲ ಆಸ್ಪೆಕ್ಟಲ್ಲೂ ಸಹ ಡಿಟೋರಿಯೇಟ್ ಆಗೋದನ್ನು ನಾವು ನೋಡ್ತಾ ಹೋಗಬಹುದು. ಸೊ ಯಾವಾಗ ಇದು ಬಯಾಲಜಿಕಲ್ ಆಸ್ಪೆಕ್ಟು ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ, ಸೊ ಆಬ್ವಿಯಸ್ಲಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಕಾಗ್ನೇಟಿವ್ ಆಸ್ಪೆಕ್ಟ್ಗಳು, ಎಲ್ಲ ಎಮೋಷನಲ್ ಆಸ್ಪೆಕ್ಟ್ಗಳು, ಸೊ ಎಲ್ಲ ಲಿಂಗ್ವಿಸ್ಟಿಕ್ ಆಸ್ಪೆಕ್ಟ್ಗಳು ಡಿಟೋರಿಯೇಟ್ ಆಗೋದನ್ನು ಅಥವಾ ಎಫೆಕ್ಟ್ ಆಗೋದನ್ನು ನಾವು ನೋಡ್ಬೋದು. ಈ ಅಸಹಜತೆಗಳು ಮುಂಚಿನ ಪಾರ್ಶ್ವವಾಯುಗಳ ಪುರಾವೆಗಳನ್ನು ಒಳಗೊಂಡಿರಬಹುದು. ಅಂದರೆ ಪಾರ್ಶ್ವವಾಯು ಅಂತಂದರೆ ಸ್ಟ್ರೋಕ್. ಓಕೆ, ಸೊ ಅದರದೇ ಆದಂತಹ ಕೆಲವೊಂದು ಗುಣಲಕ್ಷಣಗಳಿರುತ್ತಲ್ಲ ಪಾರ್ಶ್ವವಾಯುದು, ಅದೇ ರೀತಿಯಾಗಿ ಇದು ಸಹ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾನು ಸಹ ಕಾಣಿಸ್ಕೊಳ್ಳುತ್ತೆ. ಒಂದು ಭಾಗವನ್ನು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಯೂಸ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ರಿಮೆಂಬರ್ ಮಾಡ್ಕೊಳೋದಕ್ಕಾಗೋದಿಲ್ಲ, ಅಥವಾ ಆಚೆ ಎಳೆಯಲಿಕ್ಕೆ ಆಗೋದಿಲ್ಲ. ಸೊ ಅವುಗಳು ಸಾಮಾನ್ಯವಾಗಿ ಚಿಕ್ಕದಾಗಿರ್ತವೆ, ಕೆಲವೊಂದು ತನ್ನದೇ ಆದಂಥ ಗಮನಾರ್ಹ ಲಕ್ಷಣಗಳಿಲ್ಲದೆ ಸಹ ಇರ್ತವೆ. ಓಕೆ, ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಅದರದ್ದು ಎಫೆಕ್ಟ್ನೆಸ್ ಅಂದರೆ ಆ ಒಂದು ಡ್ಯಾಮೇಜಸ್ ಏನಿರುತ್ತಲ್ಲ, ಡ್ಯಾಮೇಜಸ್ನ ತೀವ್ರತೆ ಆಧಾರದ ಮೇಲೆ ಅದರದ್ದು ಕಾನ್ಸಿಕ್ವೆನ್ಸಸ್ಗಳು ನಿಲ್ತಾ ಹೋಗುತ್ತೆ. ಕಾನ್ಸಿಕ್ವೆನ್ಸಸ್ಗಳು ಈ ಡಿಮೆನ್ಷಿಯಾದು, ಈ ವೆಸ್ಕ್ಯುಲರ್ ಡಿಮೆನ್ಷಿಯಾದು ತುಂಬ ಕಡಿಮೆ ಎಫೆಕ್ಟ್ ಇದೆ ಅಂತಂದರೆ, ಅದರಲ್ಲಿ ಹಾಕಿರ್ತಕ್ಕಂಥ ಡ್ಯಾಮೇಜಸ್ಗಳು ಕಡಿಮೆನೇ ಇದೆ. ಅಲ್ಲಿ ಬ್ರೈನ್ನ ಟಿಶ್ಯೂನಲ್ಲಿ ತುಂಬ ಏರಿಯಾಗೆ, ತುಂಬ ಭಾಗ, ಮೆದುಳಿನ ತುಂಬ ಭಾಗ ಡ್ಯಾಮೇಜಸ್ ಒಳಗಾಗಿದೆ, ನಂಜಾಗಿದೆ, ಪೆಟ್ಟಾಗಿದೆ, ಸ್ಟ್ರೋಕಿಗೆ ಒಂದು ಹಾಫ್ ಹೆಮಿಸ್ಫಿಯರೇ ಡ್ಯಾಮೇಜಸ್ಗೆ ಒಳಗಾಗಿದೆ. ಸೊ ಈ ಥರದ್ದೆಲ್ಲ ಕಂಡು ಬಂದಿದೆ ಒಬ್ಬ ವ್ಯಕ್ತಿನಲ್ಲಿ ಅಂತಂದಾಗ, ಸೊ ಅದರ ಗುಣಲಕ್ಷಣಗಳು ಬೇರೆ, ಅಂದರೆ ತುಂಬ ಯೂಸ್ ಆಗೇ ಇರುತ್ತೆ. ಸೊ ಹೀಗೆ ಈ ಪಾರ್ಶ್ವವಾಯು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಈ ಡಿಮೆನ್ಷಿಯಾನು ಸಹ ಅದೇ ರೀತಿಯಾಗಿ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾದಂಥ ಕೆಲವೊಮ್ಮೆ ಗುಣಲಕ್ಷಣ ಅಥವಾ ರೋಗ ಲಕ್ಷಣಗಳನ್ನು ಹೊಂದಿರೋದನ್ನು ಸಹ ನಾವು ಕಾಣಬಹುದು. ಪ್ರಮುಖ ಸ್ಟ್ರೋಕ್ಗಳು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಹೆಚ್ಚಿಸಬಹುದು, ಆದರೆ ಪಾರ್ಶ್ವವಾಯು ಹೊಂದಿರುವ ಪ್ರತಿಯೊಬ್ಬರು ಬುದ್ಧಿಮಾಂದ್ಯತೆಯ ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ, ಸ್ಟ್ರೋಕುಗಳು ಬರುತ್ತಲ್ಲ, ಆ ಸ್ಟ್ರೋಕುಗಳು ಬಂದಾಗ ಸೊ ಅವರಲ್ಲಿ ಕೆಲವೊಂದು ಮಾಹಿತಿಗಳು ಅಪಾಯದ ಮಟ್ಟವನ್ನು ಮೀರಿ ಹೆಚ್ಚಾಗಬಹುದು. ಆದರೆ ಪಾರ್ಶ್ವವಾಯು ಬಂದಿರುತ್ತಲ್ಲ, ಎಕ್ಸಾಕ್ಟ್ ಆಗಿ ಒಂದರ ಪ್ರತಿಯೊಬ್ಬರು ಬುದ್ಧಿಮಾಂದ್ಯತೆಯ
ಹೆಚ್ಚಿನ ಬುದ್ಧಿಮಾಂದ್ಯತೆಯನ್ನು ಅವರು ಹೊಂದಿರೋದಿಲ್ಲ. ಈ ಒಂದು ಲಕ್ಷಣಗಳು ಏನಪ್ಪ? ರೋಗ ಲಕ್ಷಣಗಳು, ವೆಸ್ಕ್ಯುಲರ್ ರೋಗ ಲಕ್ಷಣಗಳು. ಸೊ ಯಾರನ್ನ ಸಾಮಾನ್ಯವಾಗಿ ನಾವು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಹೊಂದಿದ್ದಾರೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು, ಗುರುತಿಸ್ಕೋಬಹುದು ಅಂತಂದ್ರೆ, ಸೊ ಈ ಕೆಳಗೆ ಹಲವಾರು ರೋಗ ಲಕ್ಷಣಗಳಿರ್ತವೆ. ಆ ರೋಗ ಲಕ್ಷಣಗಳ ಆಧಾರದ ಮೇಲೆ ಅವರು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾವನ್ನು ಹೊಂದಿದಾರಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಈಸಿಯಾಗಿ ಗುರುತಿಸ್ಕೋಬಹುದು. ಮೊದಲನೇದಾಗಿ ಕೆಲವೊಂದು ಬಿಲ್ಗಳನ್ನ ಪಾವತಿಸುವಂತಹ ಸುಲಭವಾಗಿರುವ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ತೊಂದರೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಾವು ಈ ಹಣಕಾಸಿನ ವಿಚಾರ ಬಂತು ಅಂತ ಅಂದಾಗ ಸಾಮಾನ್ಯವಾಗಿ ಕಾನ್ಶಿಯಸ್ ಆಗಿರ್ತೇವೆ. ಸೊ ಇವರು ಓವರ್ ಕಾನ್ಶಿಯಸ್ ಆಗಿರ್ತಾರೆ. ಅದ್ರ ಜೊತೆಗೆ ಆ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಸೊ ಅಲ್ಲಿ ನಾರ್ಮಲ್ ಫಂಕ್ಷನ್ ಅಲ್ಲಿ ಅವರು ಆ ಕೆಲಸವನ್ನ ಅಥವಾ ಬಿಲ್ ಪಾವತಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ 2 ಸಲ 3 ಸಲ ಎಣಿಸ್ತಾರೆ, ಆ ಬಿಲ್ 2 ಸಲ 3 ಸಲ ಚೆಕ್ ಮಾಡ್ತಾರೆ. ಆ ಬಿಲ್ ಅಮೌಂಟಕ್ಕೆ ಇದು ತಾಳೆ ಆಗ್ತಾ ಇದೆಯಾ ಇಲ್ವಾ, ಎಕ್ಸ್ಟ್ರಾ ಬಂದಿದೆಯಾ, ಚೇಂಜ್ ಹೆಂಗೆ ಹೊಂದಾಣಿಕೆ ಮಾಡ್ಕೋದು, ಎಷ್ಟು ಕೇಳಬೇಕು. ಸೊ ಪ್ರತಿಯೊಂದರಲ್ಲೂ ಸಹ ಇವರು ಅನೇಕ ರೀತಿಯಾದಂಥ ತೊಂದರೆಗಳನ್ನು ಎದುರಿಸ್ಬೇಕಾಗತ್ತೆ. ಅಂದರೆ ಈ ಹಣಕಾಸಿನ ವಿಷಯ ಎಸ್ಪೆಷಲಿ ಓಲ್ಡರ್ ಪೀಪಲ್ಗೆ ಸ್ವಲ್ಪ ತುಂಬ ಪ್ರಮುಖವಾದಂಥ ವಿಷಯ. ಏನಕ್ಕೆ ಅಂತಾರೆ, ದೇ ಆರ್ ನಾಟ್ ರೆಡಿ ಟು ಲೂಸ್ ಇವನ್ ಸಿಂಗಲ್ ರುಪೀಸ್ ಆಲ್ಸೋ. ಓವರ್ ಕಾನ್ಶಿಯಸ್ ಆಗ್ತಿರ್ತಾರೆ. ಸೊ ಅದ್ರ ಬಗ್ಗೆ ಪದೇ ಪದೇ ಮಾಡ್ತಿರ್ತಾರೆ, ಸಹಜ. ಅದ್ರ ಜೊತೆಗೆ ಈ ಡಿಮೆನ್ಷಿಯಾ, ವೆಸ್ಕ್ಯುಲರ್ ಡಿಮೆನ್ಷಿಯಾ ಏನಾರ ಕಾಣಿಸ್ಕೊಳ್ತು ಅಂತಂದಾಗ ಸೊ ಅವರು ಅನೇಕ ಅವರು ಬಿಲ್ ಕಟ್ಟುವಂಥ ಸಂದರ್ಭ ಪರದಾಡೋದನ್ನು ನಾವು ನೋಡ್ಬೋದು. ಈಸಿಯಾಗಿ ನಾವು ಗುರುತಿಸ್ಕೋಬೋದು ಇವರು ಡಿಮೆನ್ಷಿಯಾದ ಪರ್ಸನ್ನೇ ಅಂತ. ಸೂಚನೆಗಳನ್ನು ಅನುಸರಿಸುವಲ್ಲಿ ಅಥವಾ ಹೊಸ ಮಾಹಿತಿ ಮತ್ತು ದಿನಚರಿಗಳನ್ನು ಕಲಿಯುವಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ರೋಡ್ ಸಿಗ್ನಲ್ ಇರುತ್ತೆ, ಗ್ರೀನು, ಯೆಲ್ಲೋ, ರೆಡ್, ಅಥವಾ ಇನ್ಯಾವುದೋ ರೋಡ್ ಲೈನ್ಸ್ ಸಿಸ್ಟಮ್ಸ್, ಸಿಗ್ನಲ್ಸು ಅಥವಾ ಒಂದು ಇನ್ಸ್ಟ್ರಕ್ಷನ್ಸು, ಅದನ್ನು ಯಾವ ರೀತಿ ಗ್ರಹಿಸ್ಕೋಬೇಕು, ಯಾವ ರೀತಿ ಓದಬೇಕು, ಅದು ಏನದು. ಸೊ ಈ ರೀತಿಯಾದಂಥ ಅದನ್ನು ಅನಲೈಸ್ ಮಾಡುವಂಥ ಸಂದರ್ಭದಲ್ಲಿ, ಇಂಟರ್ಪ್ರೇಟ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗೆ ತುತ್ತಾಗ್ತಾ ಇರ್ತಾರೆ. ಈಸಿಯಾಗಿ ಅವರು ಸೊ ಏನೋ ಒಂದು ಯುನಿಕ್ ಆಗಿರ್ತಕ್ಕಂಥ, ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸಿಗ್ನಲ್ ಇದೆ, ಏನು ಮಾಡಬೇಕು. ಓಕೆ, ಕೆಲವೊಂದ್ಸಲ ಮಿಕ್ಸ್ಡ್ ಆಗಿರುತ್ತೆ, ಸಂದರ್ಭನ ಅವರು ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಸಿಚುಯೇಷನ್ ಅನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬ ವ್ಯಕ್ತಿಯನ್ನ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತೆ ಹೊಸ ಮಾಹಿತಿ ಮತ್ತು ದಿನಚರಿಗಳನ್ನು ಕಲಿಯುವಲ್ಲಿ ತೊಂದರೆ. ಸೊ ಹೊಸ ಮಾಹಿತಿ, ನಾನು ಏನಾದ್ರು ಒಂದು ಹೊಸ ಇನ್ಫಾರ್ಮೇಶನ್ ಅನ್ನ ಕಲಿಬೇಕು ಅಂತಂದ್ರೆ ಟೂ ಡಿಫಿಕಲ್ಟ್, ಟಫ್ ಆಗಿರ್ತಕ್ಕಂಥದ್ದು, ಅಥವಾ ಅವ್ರಿಗೇನು ನಾರ್ಮಲ್ ಆಗಿ ಅದು ಟಫ್ ಅಂತ ಅನ್ಸುತ್ತೆ. ಸೊ ಅವರ ಆ ಉಸಾಬರಿಗೆ ಹೋಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಲರ್ನಿಂಗ್ ಪ್ರೋಸೆಸ್ ಅಥವಾ ಲರ್ನಿಂಗ್ ಸ್ಟೈಲ್ಸ್ ಏನಿರುತ್ತಲ್ಲ, ಸೊ ಆಲ್ಮೋಸ್ಟ್ ಆಲ್ ಅದು ಇನ್ಆಕ್ಟಿವ್ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ. ಸ್ಟ್ರಾಟಜೀಸ್ಗಳು ಇರುತ್ತೆ, ಸ್ಟ್ರಾಟಜೀಸ್ಗಳು ಅದು ಆ ಮೂಮೆಂಟ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಥವಾ ಆಗಲ್ಲ ಅನ್ನೋ ಒಂದು. ಸೊ ಈಗ ನೋಡಿ, ಸಾಮಾನ್ಯವಾಗಿ ಒಂದು ಕುಲ್ಡ್ ಮೆಥಡ್ ಅಂತ ಹೇಳ್ಬೋದಲ್ಲ, ಆ ಕುಲ್ಡ್ ಮೆಥಡಲ್ಲಿ ಈ ಓಲ್ಡ್ ಪೀಪಲ್ಗಳನ್ನು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ಅವ್ರು ಏನು ಮಾಡ್ತಿರ್ತಾರೆ ಅರ್ಲಿಯಾಗಿ, ಸೊ ಅದೇ ಮೆಥಡಲ್ಲೇ ಮಾಡ್ಕೊಂಡ್ಬರ್ತಾರೆ. ಬಿಲ್ಲನ್ನು ಅವ್ರು ಕಟ್ಟಬೇಕು. ಓಕೆ, ನೀವೇನಾದ್ರು ಮೊಬೈಲ್ ಸ್ಕ್ಯಾನರ್ ಆ ಥರದ್ದು ದುಡ್ಡಿಲ್ಲ, ಇದರಲ್ಲೇ ಕಟ್ಕೊಂಬನ್ನಿ ಅಂತಾರೆ, ದೇ ನೆವರ್ ಅಕ್ಸೆಪ್ಟ್. ಸೊ ನನಗೆ ಅದೆಲ್ಲ ಗೊತ್ತಾಗುತ್ತೋ ಬಿಡುತ್ತೋ, ಆದರೆ ನನಗೆ ಗೊತ್ತಿಲ್ಲ, ದುಡ್ಡು ಕೊಟ್ಟರೆ ಅಂದರೆ ಹಾರ್ಡ್ ಕ್ಯಾಶನ್ನು ಕೊಟ್ಟರೆ ನಾನು ಕಟ್ಕೊಂಡು ಬರ್ತೀನಿ, ಅಥವಾ ಇಷ್ಟೇ, ಹೆಚ್ಚೂ ಬೇಡ ಕಡಿಮೆನೂ, ಬಿಲ್ಲಲ್ಲಿ ಎಷ್ಟಿರುತ್ತೆ ಅಷ್ಟು ಮಾತ್ರ ಕೊಟ್ಟರೆ ಮಾತ್ರ ನಾನು ಕಟ್ಕೊಂಡು ಬರ್ತೀನಿ ಬಿಲ್ಲನ್ನು. ಏಕೆಂತಂದರೆ ದೇರ್ ಫೇಸ್ ಲಾಟ್ ಆಫ್ ಡಿಫಿಕಲ್ಟೀಸ್. ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಗ್ರಹಿಸ್ಕೋಬೇಕು, ಯಾವ ರೀತಿಯಾಗಿ ಕೌಂಟ್ ಮಾಡ್ಕೋಬೇಕು, ಎಷ್ಟಿರುತ್ತೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲದನ್ನು ಅಂದರೆ 360 ಡಿಗ್ರಿ ಆ್ಯಂಗಲಿಂದನೂ ಅವರು ಅನಾಲಿಸಿಸ್ ಮಾಡುವ ಒಂದು ಶಕ್ತಿಯನ್ನು, ಒಂದು ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗ್ತಾರೆ. ಅವ್ರ ದಿನಚರಿ ಇರುತ್ತಲ್ಲ,
ಸೊ ಒಂದು 6 hours ಅಲ್ಲಿ, ಸೊ ಈ ಅರ್ಲಿಯರ್ ಆಗಿ ಏನ್ ಮಾಡ್ತಾ ಇದ್ರು ಅದು 8 hours 10 ಅವರ್ಸ್ಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಅಥವಾ ಒಂದು ದಿನದಲ್ಲಿ ಏನ್ ಮಾಡ್ಬೇಕಾಗಿರುತ್ತೆ ಕೆಲಸ ಅದು ಒಂದು ದಿನದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. 2 days ತಗೊಳುತ್ತೆ, 3 days ತಗೊಳುತ್ತೆ. ಅಂದ್ರೆ ಅವರು ಅನಲೈಸ್ ಮಾಡುವಂತಹ ಒಂದು ಶಕ್ತಿ, ಅದನ್ನ ಅರ್ಥ ಮಾಡುವಂತಹ ಒಂದು ಶಕ್ತಿ, ಸೊ ಇವೆಲ್ಲದೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಸ್ತುತ ಅಥವಾ ಹಿಂದಿನ ಘಟನೆಗಳನ್ನ ಮರೆತು ಬಿಡೋದು. ಸೊ ಬೆಳಗ್ಗೆ ಏನ್ ಟಿಫನ್ ಮಾಡಿದ್ವಿ, ಸೊ ನೆನಪಿಸ್ಕೊಳ್ತಾರೆ. ಸೊ ಎಷ್ಟೊತ್ತಾದರೂ ಸಹ ಬೆಳಗ್ಗೆ ತಿಂದ ಟಿಫನ್ ಅವರಿಗೆ ನೆನಪಿಗೆ ಬರೋದಿಲ್ಲ. ರೀಸೆಂಟಾಗಿ ಓಕೆ ಸ್ನಾನ ಮಾಡಿದ್ವಿ, ಮತ್ತೆ ಇನ್ನೊಮ್ಮೆ ಸ್ನಾನ ಮಾಡಬೇಕು ಅಂತ ಪ್ರಿಪೇರ್ ಆಗೋಕ್ಕೆ ನೋಡ್ತಾ ಇರ್ತಾರೆ, ಅಥವಾ ಆ ಆಲೋಚನೆ ಆ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಲ್ಲೇ ಈಗಿನ್ನು ಟಿಫನ್ ಮಾಡಿದಿರಾ ಅಥವಾ ಈಗಿನ್ನು ಬಾತ್ ಮಾಡಿದಿರಾ, ಮತ್ತೆ ನೀವು ಅದೇ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀರಿ ಅಂತಾರೆ. ನಾನು ಯಾವಾಗ ಮಾಡದೆ? ಈ ರೀತಿಯಾದಂತಹ ರೆಸ್ಪಾನ್ಸಸ್ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಸೊ ಈ ಎಲ್ಡರ್ ಇರ್ತಕ್ಕಂಥ 60, 70, 80, ಸೊ ಈ ರೀತಿಯಾಗಿರ್ತಕ್ಕಂತಹ ಓಲ್ಡ್ ಏಜ್ ಯಾರ ಮಲ್ಲಿ ಇರ್ತಾರೆ, ಸೊ ಅವರನ್ನು ನಾವು ಸಾಮಾನ್ಯವಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದಾಗ, ಸೊ ಕೆಲವೊಂದು ಬಾರಿ ಅವರು ಸಸ್ಪೆಕ್ಟಲ್ಲಿ ನೋಡ್ತಾರೆ, ಕೆಲವೊಂದು ಬಾರಿ ಅವರು ಏನೋ ಯೋಚನೆ ಮಾಡ್ಕೊಂಡು ಮಾಡ್ತಾರೆ, ಕೆಲವೊಂದು ಬಾರಿ ಅದು ಹೇಳಿದ್ನೇ ಪದೇ ಹೇಳ್ತಾ ಹೋಗ್ತಾರೆ. ಸೊ ಮಾಡಿದ್ನೇ ಅದೇ ಚಟುವಟಿಕೆಯನ್ನು ಪದೇ ಮಾಡ್ತಾ ಹೋಗ್ತಾರೆ. ಸೊ ಇದೇ ರೀತಿಯಾದಂಥ ಫ್ರೀಕ್ವೆಂಟ್ ಆಗಿರ್ತಕ್ಕಂತಹ ಅಥವಾ ಚೆಕ್ ಮಾಡುವಂಥದ್ದು, ಓಕೆ ಅದು ಸರಿ ಇದೆಯಾ ಇಲ್ವಾ. ಸೊ ಒಮ್ಮೆ ಆಗುತ್ತೆ, ಎರಡಾಗುತ್ತೆ. ಎಸ್ಪೆಷಲಿ ಫೈನಾನ್ಷಿಯಲ್ ರಿಲೇಟೆಡ್ ಆಸ್ಪೆಕ್ಟ್ ಆಯಿತು ಅಂತ ಅಂದರೆ ಮ್ಯಾಕ್ಸಿಮಮ್ ಸಮಯವನ್ನು ಅದಕ್ಕೆ ವಿನಿಯೋಗ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಓಕೆ, ಸೊ ಅವ್ರಿಗೇನಾದರೂ ಓಕೆ, ಸೊ ಯಾರಿಗೆ ಈ ರೀತಿಯಾದಂಥ ಈಗ ಬಿಲ್ನ ಪೇಮೆಂಟ್ ಮಾಡೋದ್ರಲ್ಲಿ ಟ್ರಬಲನ್ನು ಅನುಭವಿಸ್ತಾ ಇದ್ದಾರೆ ಅಂತ ವ್ಯಕ್ತಿಗಳಿಗೆ 1 lakh ಅಮೌಂಟ್ ಕೊಟ್ಟು, ಸೊ ಇದನ್ನು ಎಣಿಸಿ ಅಂತ ಏನಾರು ಕೊಟ್ಟರೆ, ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ದಿನ ಆದರೂ ಸಹ ಅವರು ಎಣಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, 500 ಮುಖಬೆಲೆಯ ಒಂದು ನೋಟ್ ಕೊಟ್ಬಿಟ್ರೆ 200 ನೋಟು ಒಂದು ಸುಮಾರು ಸಮಯಗಳನ್ನು ತೆಗೆದುಕೊಳ್ತಾರೆ. ಸೊ ನಾರ್ಮಲ್ ಆಗಿ ಒಂದು 5 minutes, ಮ್ಯಾಕ್ಸಿಮಮ್ 10 minutes ಆ ಕೆಲಸವನ್ನು ಏನು ಮಾಡಬಹುದು, ಅದಕ್ಕೂ ಹೆಚ್ಚಿನ ಅಂದರೆ ಅದು 10%, 100% ಸಮಯವನ್ನು ಅಂಥ ಚಟುವಟಿಕೆಗಳನ್ನು, ಅಂದರೆ ಹೆಚ್ಚಿನದಾಗಿ ಅಟೆನ್ಷನ್ನು ಅದಕ್ಕೆ ಬೇಕಾಗಿದೆ, ಅಥವಾ ತುಂಬ ಇಂಪಾರ್ಟೆಂಟ್ ವಿಷಯ, ಅಥವಾ ವೆರಿ ಸೆನ್ಸಿಟಿವ್ ವಿಷಯ, ತುಂಬ ಇಂಪಾರ್ಟೆಂಟ್ ಫಾರ್ ಮೀ ಅನ್ನೋ ರೀತಿಯಾಗಿರುತ್ತಲ್ಲ ಕೆಲವೊಂದು ವಿಷಯಗಳು. ಅಂಥ ವಿಷಯಗಳನ್ನು ಅವರು ಆಲೋಚಿಸಬೇಕಾದ್ರೆ, ಅಂಥ ವಿಷಯಗಳನ್ನು ಅವರು ಎಣಿಕೆ ಮಾಡಬೇಕಾದ್ರೆ, ಅಂಥ ವಿಷಯಗಳ ಅವರು ಎಕ್ಸ್ಪೋಸ್ ಆಗಬೇಕು ಅಂತಂದರೆ ಓವರ್ ಕಾನ್ಷಿಯಸ್ ಆಗೋದ್ರ ಜೊತೆಗೆ, ಸೊ ಅವರು ಅಂಥ ಸಂದರ್ಭದಲ್ಲೂ ಅವರು ಫೇಲ್ ಆಗುವಂಥದ್ದು ಹೆಚ್ಚು. ಓಕೆ, ಹಿಂದಿನ ಘಟನೆಗಳನ್ನು ಮರೆತು ಬಿಡ್ತಾರೆ. ಸೊ ಈಗ ರೀಸೆಂಟ್ ಪಾಸ್ಟ್ ಅಂದರೆ 1 hour ಮುಂಚೆ ಮಾಡಿದ್ದು ನೆನಪಿರಲ್ಲ. ಸೊ ಪದೇ ಸೊ ಆಬ್ವಿಯಸ್ಲಿ ಎಷ್ಟೊತ್ತಾದರೂ ತಿಂಡಿನೇ ಕೊಡಲಿಲ್ಲ ಅಂತ ರಿಪೋರ್ಟ್ ಮಾಡ್ತಾರೆ. ಸೊ ಯಾರಾದರೂ ಅವ್ರ ಮನೆಗೆ ಬೇರೆಯವರು ಬಂದರೆ ಅವ್ರಿಗೆ ರಿಪೋರ್ಟ್ ಮಾಡ್ತಿರ್ತಾರೆ, ಅಥವಾ ಅವರ ಮಗ ಏನಾರ ಬಂದರೆ ಸೊ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ 11 ಗಂಟೆ ಆಯಿತು, 12 ಗಂಟೆ ಆಯಿತು, ಟಿಫನ್ನೇ ನನಗೆ ಕೊಟ್ಟಿಲ್ಲ. ಸೊ ಈಗಿನ್ನೂ ತಿಂದಿದ್ದೀರಲ್ಲ, ನಮ್ಮ ಜೊತೆನೇ ತಿಂದ್ರಲ್ಲ ನೀವು ಅಂತ ಹೇಳಿದ್ರೆ, ಸೊ ನಾನು ಯಾವಾಗ ತಿಂದೆ, ಸೊ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಸೊ ಈ ರೀತಿಯಾದಂತಹ, ಸೊ ಅವರಿಗೆ ಅಂತಹ ಯಾವುದೇ ಮಾಹಿತಿ ಅವರಲ್ಲಿ ಇಲ್ಲದೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ವಸ್ತುಗಳನ್ನು ತಪ್ಪಾಗಿ ಇರಿಸೋದು, ಸೊ ಈ ವಸ್ತುಗಳನ್ನು ಅಲ್ಲಿ ಇಡಬೇಕಾದಂಥ ವಸ್ತುಗಳನ್ನು ಇಲ್ಲಿಡೋದು, ಮಿಸ್ಪ್ಲೇಸ್ ಮಾಡುವಂಥದ್ದು. ಸೊ ಈ ಮಿಸ್ಪ್ಲೇಸು ಇಲ್ಲೇ ಇರುತ್ತೆ, ಹತ್ರ ಇರುತ್ತೆ, ಅವ್ರ ಕೈಗಿರೋಂಗೆ ಇರುತ್ತೆ, ಆದರೂ ಅದನ್ನು ಸರಿಯಾಗಿ ಇಡೋದಲ್ಲಿ ವಿಫಲರಾಗ್ತಾರೆ, ಅಥವಾ ಎಣಿಸೋದ್ರಲ್ಲಿ ವಿಫಲರಾಗ್ತಾರೆ. ಸೊ ಇಂಥದ್ದು ಅನೇಕ ಸಣ್ಣ ವಿಷಯಗಳನ್ನು ಮರೆಯುವಂಥದ್ದು, ಅದನ್ನು ಈ ಹೊಂದಿಸಿ ಬರೀರಿ ಅಂತ ಹೇಳ್ಬೋದಲ್ಲ, ಅಂತಹ ಪದಗಳನ್ನು ರಾಂಗ್ ಪ್ಲೇಸಲ್ಲಿ ಇಡುವಂಥದ್ದು, ಅದನ್ನು ಹೆಚ್ಚು ಗಮನ ಕೊಡದಲೆ ಅದರಿಂದ ತಪ್ಪಾಗಿ
ಅರ್ಥೈಸಿಕೊಂಡು ಅದರಿಂದ ತೊಂದರೆಗೆ ಒಳಗಾಗುವಂಥದ್ದು ಜಾಸ್ತಿ. ಪರಿಚಿತ ಮಾರ್ಗಗಳಲ್ಲಿ ಕಳೆದು ಹೋಗುವುದು. ಸೊ ಇಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ, ಅವ್ರದ್ದೇನೋ ಒಂದು ರೂಟ್ ಇರುತ್ತೆ, ಆ ರೂಟಲ್ಲಿ ಹೆಚ್ಚು ಕಡಿಮೆ ಅದೊಂದು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಅವರು ಯಾವುದೇ ದಾರಿಯನ್ನು ಅವರು ಹಿಡಿಯೋದಿಲ್ಲ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅವ್ರ ಮನೆಯಿಂದ ಒಂದು ಮಾರ್ಕೆಟ್ಗೆ ಒಂದು ರೋಡ್ ಇರುತ್ತೆ, ಒಂದು ಪಾತ್ ಇರುತ್ತೆ. ಅವ್ರು ಈ ಹಿಂದೆ ಬಳಸ್ತಾ ಇರ್ತಕ್ಕಂತಹ ಒಂದು ದಾರಿ, ಅದು ಕಾಲದಾರಿ. ಸೊ ಆ ದಾರಿಯನ್ನು ಬಿಟ್ಟು ಸೊ ಇನ್ಯಾವುದೇ ಸೊ ಅದಕ್ಕಿಂತ ಹತ್ರ ಇದೆ ರೀಸೆಂಟ್ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ಸೊ ಅದನ್ನು ಬಳಸ್ಕೊಂಡು ಬರಬೇಕು. ಈಗ ಶಾರ್ಟ್ಕಟ್ ಅನ್ನೋ ರೀತಿಯಾಗಿದೆ, ಆದರೂ ಇದನ್ನು ಯೂಸ್ ಮಾಡ್ಕೋಬೇಕು ನೀವು. ಇಲ್ಲ ಹೋಗಬೇಕು ಅಂತಂದರೆ ಸೊ ನೋ, ದೇ ಆರ್ ನಾಟ್ ರೆಡಿ. ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಸೊ ಅವ್ರಿಗೇನು ಅಕ್ಕಪಕ್ಕದೆಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ, ಅದ ಆಧಾರದ ಮೇಲೆ ಅವರು ತನ್ನದೇ ಆದಂತಹ ದಾರಿಯನ್ನು ಕೊಂಡ್ಕೊಳ್ತಾರೆ. ಬಿಟ್ಟರೆ ಹೊಸ ಪರಿಚಿತವಾದಂತಹ ದಾರಿಗಳನ್ನು, ಓಕೆ, ಹತ್ತಿರವಾದ ದಾರಿಗಳನ್ನು ಮತ್ತು ಹೊಸ ದಾರಿಗಳನ್ನು ಹುಡ್ಕೊಳ್ಳುವಂಥದ್ದು ತುಂಬ ಕಡಿಮೆ. ಸರಿಯಾದ ಪದವನ್ನು ಕಂಡುಹಿಡಿಯುವುದು ಅಥವಾ ತಪ್ಪು ಪದವನ್ನು ಬಳಸೋದು ಮುಂತಾದ ಭಾಷಾ ಸಮಸ್ಯೆಗಳು ಕಂಡುಬರುತ್ತೆ. ಓಕೆ, ಸೊ ಒಂದು ಕಾನ್ವರ್ಸೇಷನ್ ಆಗಬೇಕು. ಅಂತಂದರೆ ಯಾವ ಪದಗಳನ್ನು ಎಲ್ಲಿಗೆ ಜೋಡಿಸ್ಬೇಕು, ಎಂತಹ ಪದಗಳನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಸೊ ಇವರಿಗೆ ಆಲ್ಮೋಸ್ಟ್ ಡಿಟೋರಿಯೇಟ್ ಆಗಿಬಿಡುತ್ತೆ. ಅಂದರೆ ಕೆಲವೊಂದು ಎಂಥದ್ದು ಸೊ ಈ ವ್ಯಕ್ತಿನೇ ಅಲ್ಲ, ಈ ರೀತಿಯಾಗಿ ಮಾತಾಡುವಂಥ ವ್ಯಕ್ತಿನೇ ಏನಲ್ಲ, ಆದ್ರೂ ಸಹ ಕೆಲವೊಂದು ವರ್ಡನ್ನು ಆ ವರ್ಡ್ ಒಂದು ಭಾಷೆನಲ್ಲಿ ಬಳಸಿದ್ದಾರೆ, ಒಂದು ಕಾನ್ವರ್ಸೇಷನ್ ಬಳಸಿದ್ದಾರೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕೆಲವರಿಗೆ ಅನ್ನಿಸ್ಬೋದು. ಈ ರೀತಿಯಾದಂಥ ವ್ಯಕ್ತಿನೇ ಅಲ್ಲ ಇವರು, ಆದರೆ ಇವತ್ತು ಯಾಕೆ ಈ ಪದವನ್ನು ಬಳಸಿದ್ರು ಅನ್ನೋದು ಕನ್ಫ್ಯೂಸ್ ಆಗಿಬಿಡ್ತಾರೆ. ಇದೆಲ್ಲ ಈ ಡಿಮೆನ್ಷಿಯಾದ ಪ್ರಭಾವ ಅಂತ ನಾವು ಹೇಳ್ಬಹುದು. ಅಥವಾ ಅದನ್ನು ತಪ್ಪು ಪದಗಳನ್ನು ಬಳಕೆ ಮಾಡ್ತಾರೆ. ಹೇಳ್ಬೇಕಾಗಿರೋಂಥ ಪದನೇ ಬೇರೆ, ಉಪಯೋಗಿಸಬೇಕಾಗಿರೋಂಥ ಪದ, ಅವರು ಉಪಯೋಗಿಸುವಂತಹ ಪದ ಬೇರೆ. ಸೊ ಇಂತಹ ಭಾಷಾ ಸಮಸ್ಯೆಗಳು ಸಹ. ಸೊ ಈ ಡಿಮೆನ್ಷಿಯಾ ಕೇವಲ ಮೆಮೊರಿ ಲಾಸ್ ಅಂತದ್ದೇ ಅಲ್ಲ, ಸೊ ಆಲ್ಮೋಸ್ಟ್ ಆಲ್ ಕಾಗ್ನಿಟಿವ್ ಆಸ್ಪೆಕ್ಟ್ಗಳನ್ನು ಸಹ ಇದು ಡಿಮಿನಿಷಸ್ ಮಾಡ್ತಾ ಹೋಗುತ್ತೆ. ನಿದ್ರೆಯ ಮಾದರಿಗಳಲ್ಲಿನ ಹಲವಾರು ಬದಲಾವಣೆಗಳನ್ನು ನಾವು ನೋಡಬಹುದು. ಅದೇ ರೀತಿ ಓದಲಿಕ್ಕೆ, ಬರೀಲಿಕ್ಕೆ ಸೊ ಅವರು ತುಂಬ ಪ್ರಯಾಸವನ್ನು ಪಡ್ತಾ ಹೋಗ್ತಾರೆ. ಓದಲಿಕ್ಕೆ ಕೆಲವೊಂದು ಪದಗಳನ್ನು ಕ್ರಮಬದ್ಧವಾಗಿ ಜೋಡಿಸ್ಕೊಳ್ತಾ ಹೋಗ್ತಿರ್ತಾರೆ, ಆದರೆ ಕೆಲವೊಂದು ಆಲ್ ಆಫ್ ಎ ಸಡನ್ ಸೊ ಏನು ಅದು ಈಗ ಓದಬೇಕು, ಯಾವ ಪದಗಳನ್ನು ಅಲ್ಲಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದರಲ್ಲೇ ವಿಫಲರಾಗ್ತಾ ಹೋಗ್ತಾರೆ. ಭಾಷಾ ಸಮಸ್ಯೆಯ ಜೊತೆಗೆ ಓದೋಕ್ಕೂ ಮತ್ತು ಬರೆಯಲು ಸಹ ಸೊ ಈ ಹಿಂದೆ ಏನು ಬರಿತಾ ಇದ್ರು ಸೊ ಅಂಥ ಪದಗಳನ್ನು ಬರೆಯಲಿಕ್ಕೆ ಸಮಸ್ಯೆಗಳು, ಯಾವ ಆಕಾರದಲ್ಲಿ ಬರಿತಾ ಇದ್ರು, ಸೊ ಯಾವ ಪ್ಯಾಟ್ರನಲ್ಲಿ ಇತ್ತು ಅವ್ರದ್ದು ರೈಟಿಂಗ್ ಸ್ಕಿಲ್ಲು, ಸೊ ಅದನ್ನೆಲ್ಲದೂ ಸಹ ಅವರು ಕಳ್ಕೊಳ್ತಾ ಹೋಗ್ತಾರೆ ನಿಧಾನಗತಿಯಲ್ಲಿ. ಸೊ ಅವರು ನಿದ್ರೆಯ ಸಮಸ್ಯೆಗಳನ್ನು ಸಹ ಹೊಂದಿರ್ತಾರೆ. ನಿದ್ರೆನೇ ಬರೋದಿರೋಂಥ ಸಂದರ್ಭಕ್ಕೆ ಅವರು ಜಾರಿ ಹೋಗ್ತಾರೆ. ಸೊ ನಿದ್ರೆ ಬರೋದಿಲ್ಲ, ಸೊ ಅದನ್ನು ರಿಪೋರ್ಟ್ ಮಾಡ್ತಿರ್ತಾರೆ. ಸೊ ಇನ್ನೂ ಡೇ ಮುಂದೆ ಹೋಗ್ಬಿಟ್ಟಿರುತ್ತೆ, ಆದರೆ ಅವರು ಹಿಂದಿನ ದಿನದ ಭಾವನೆಗಳನ್ನೇ ಹೊಂದಿರ್ತಾರೆ. ಓಕೆ, ಸೊ ಅಂದರೆ ಇವತ್ತು 22 ಅಂತ ಅಂದ್ರೂ ಸೊ ಅವರು ಡೇ 21ರಲ್ಲೇ ಇರ್ತಾರೆ. ಅಂದರೆ ಸೊ ಇನ್ನೂ ಡೇ ಆಗಿ ಅಂದರೆ ನೈಟ್ ಆಗಿ ಡೇ ಬಂದಿಲ್ಲ ಅನ್ನೋ ಗುಂಗಲ್ಲಿ ಅವ್ರು ಇರ್ತಾರೆ. ಓಕೆ, ಸೊ ವಸ್ತುಗಳು ಅಥವಾ ಜನರಲ್ಲಿ ಆಸಕ್ತಿಯ ನಷ್ಟ, ಖಿನ್ನತೆ, ತಳಮಳ, ಕೋಪದಂತಹ ವ್ಯಕ್ತಿತ್ವ, ನಡವಳಿಕೆ ಮತ್ತು ಮನಸ್ಥಿತಿಗಳಲ್ಲಿ ಬದಲಾವಣೆಗಳು. ಸೊ ಯಾವಾಗ ಅವರಿಗೆ ಸ್ಪಷ್ಟತೆ ಇರೋದಿಲ್ಲ, ಯಾವಾಗ ಅವರ ಆಲೋಚನೆಗೂ ರಿಯಾಲಿಟಿಗೂ ಇನ್ನೊಬ್ಬರ ರಿಯಾಕ್ಷನ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಬಂದಾಗ ಸೊ ಈ ರೀತಿಯಾದಂಥ ಎಮೋಷನಲ್ ತಳಮಳಗಳು, ಕಾಗ್ನೇಟಿವ್ ತಳಮಳಗಳು ಸೊ ಎಲ್ಲದೂ ಸಹ ಕಾಣಿಸ್ಕೊಳ್ತಾ ಹೋಗ್ತಾವೆ. ಏನು ಖಿನ್ನತೆ, ಸೊ ಏನೋ ಒಂದು ಸಣ್ಣ ಲಾಸ್ ಆದ್ರೂ ಸಹ ಅವರು ದೇ ಆರ್ ನಾಟ್ ರೆಡಿ ಟು ಟಾಲರೇಟ್. ಓಕೆ, ಸೊ ಅವ್ರು ಹೇಳಿದ್ದು ಇಲ್ಲ ಇದು ಆಗಲ್ಲ ಅಂತ ಅಂದಾಗೆ ಅವರು ತಮ್ಮಲ್ಲಿರ್ತಕ್ಕಂಥ ಬರುವಂಥ ಕೋಪವನ್ನು ಸಹಿಸೋದಿಲ್ಲ ಅವರು. ಓಕೆ, ಸೊ ಈಗಿನ
ಮರ್ತಿರ್ತಾರೆ ತಿಂಡಿ ತಿಂದಿರೋದನ್ನ, ಮತ್ತೆ ಕೊಟ್ಟಿಲ್ಲ ಅಂತ ರಿಪೋರ್ಟ್ ಮಾಡ್ತಾರೆ. ಈಗಿನ್ನೂ ಕೊಟ್ಟಿದ್ದೀವಲ್ಲ ಅಂತ ಸಡನ್ ಆಗಿ ಕೋಪಗೊಳ್ತಾರೆ. ಅಂತಹ ವ್ಯಕ್ತಿತ್ವ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ನಡವಳಿಕೆ, ಸೊ ಈ ರೀತಿಯಾಗಿ ಅಂದ್ರೆ ಒಂದು ಪೊಲೈಟ್ ಆಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಅಲ್ಲಿ ರೂಡ್ ಆಗಿ ಬಿಹೇವ್ ಮಾಡುವಂಥದ್ದು, ಅಥವಾ ಅದಕ್ಕೆ ಆ ಸೂಟ್ ಆಗದೆಲ್ಲ ಇರ್ತಕ್ಕಂತಹ ಒಂದು ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ಅಲ್ಲಿ ಪ್ರಯೋಗ ಮಾಡುವಂಥದ್ದು. ಈ ವ್ಯಕ್ತಿ ಆ ರೀತಿಯಾಗಿ ಆಲೋಚನೆ ಮಾಡಿದ್ದೇ ಆಗಲಿ, ಯೂಸ್ ಮಾಡಿದ್ದೇ ಆಗಲಿ ಇಲ್ವೇ ಇಲ್ಲ ಈ ಹಿಂದೆ. ಆದರೆ ಯಾಕೆ ಇಂಥ ಸಂದರ್ಭದಲ್ಲಿ ಇಂತಹ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅಂದಾಗ, ಸೊ ಅವರ ವಿ ಜಸ್ಟ್ ಲುಕ್ ಅಟ್ ದೇರ್ ಚೇಂಜಸ್ ಇನ್ ಕಾಗ್ನಿಟಿವ್ ಎಬಿಲಿಟೀಸ್. ಮನಸ್ಥಿತಿಗಳಲ್ಲಿ, ಸೊ ಮನಸ್ಥಿತಿಗಳು ಒಂದು ರೀತಿಯಾದಂಥ ಮನಸ್ಥಿತಿಗಳಿರುತ್ತೆ, ಟಾಲರೇಟ್ ಮಾಡ್ಕೊಳ್ಳೋಂಥ ಮನಸ್ಥಿತಿಗಳಿರುತ್ತೆ, ಸಿಡುಕು ಇಲ್ದಿರೋಂಥ ಕೂಲ್ ಆಗಿರೋ ಕಾಮ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಮನಸ್ಥಿತಿಗಳೇ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಚೇಂಜ್ ಆಗಿಬಿಡ್ತಾರೆ, ಇದ್ದಕ್ಕಿದ್ದಂತೆ ತಮ್ಮ ಮನಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಎಲ್ಲರಲ್ಲೂ ಕೈಂಡ್ನೆಸ್ ಇತ್ತು ಅಂತಂದರೆ ರೂಡ್ನೆಸ್ ಬಂದ್ಬಿಡುತ್ತೆ, ಓಕೆ, ಆರೋಗ್ಯಂಟ್ನೆಸ್ ಬಂದ್ಬಿಡುತ್ತೆ. ಕೂಲಾಗಿರ್ತಾರೆ, ನಾರ್ಮಲ್ ಆಗೇ ಇರ್ತಾರೆ, ವೈಲೆನ್ಸ್ ಮಾಡಿಬಿಡ್ತಾರೆ, ಒಡೆಯೋದು, ಫಿಸಿಕಲಿ ಥ್ರೆಟ್ ಮಾಡುವಂಥದ್ದು, ಮೆಂಟಲಿ ಥ್ರೆಟ್ ಮಾಡುವಂಥದ್ದು. ಸೊ ಈ ರೀತಿಯಾದಂಥ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಏನು ಆಗ್ತಾ ಇದೆ, ಸೊ ಇನ್ಸೈಡ್ ಅಂಡ್ ಅರೌಂಡ್ ಅಸ್ ಏನು ಆಗ್ತಾ ಇದೆ ಅನ್ನೋದು ಅವರು ಗೊತ್ತಾಗೋದಿಲ್ಲ. ಆದರೆ ಸಂದರ್ಭವನ್ನು ಮ್ಯಾನೇಜ್ ಮಾಡಬೇಕು. ಅಲ್ಲಿ ಇರ್ತಕ್ಕಂಥ ಸಂದರ್ಭಕ್ಕೆ ತಕ್ಕಂತೆ ನಾವು ಬಿಹೇವ್ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಅವರ ಕಂಪ್ಲೀಟ್ ಮನಸ್ಥಿತಿಗಳನ್ನ ಬದಲಾವಣೆಯ ಸ್ವರೂಪ, ಅವರ ಉದ್ದೇಶ ಅಥವಾ ಡೆಲಿಬ್ರೇಟಿ ಮಾಡ್ತಾ ಇದ್ದಾರೋ ಬೈ ಆಕ್ಸಿಡೆಂಟು, ಅದು ಅವ್ರಿಗೆ ಅರಿವು ಇರುತ್ತೋ ಇರೋಲ್ಲೋ, ಆದರೆ ಸಂದರ್ಭಕ್ಕೆ ತಕ್ಕಂತೆ ಮ್ಯಾಚ್ ಮಾಡುವಂತಹ ಮನಸ್ಥಿತಿ ಅವರಲ್ಲಿ ಬೆಳೆಯೋದ್ರಿಂದ ಬಿಹೇವಿಯರಲ್ ಆಗಿ ಇಂತಹ ರೀತಿಯಾದಂಥ ತೊಂದರೆಗಳಿಗೆ ಒಳಗಾಗುವಂಥದ್ದು, ತೊಂದರೆಗಳಿಗೆ ಸಿಲುಕುವಂಥದ್ದು ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಭ್ರಮೆಗಳು ಮತ್ತು ವಿಭ್ರಮೆಗಳು, ಸೊ ಯಾವುದಾದ್ರೂ ನಿಜವೆಂದು ನಂಬುವುದು, ಕಳಪೆ ತೀರ್ಪು, ಅಪಾಯವನ್ನು ಗ್ರಹಿಸುವ ಸಾಮರ್ಥ್ಯದ ನಷ್ಟ. ಸೊ ಈ ಎಲ್ಲ ಆಸ್ಪೆಕ್ಟ್ಗಳಿಗೂ ಸಹ ಒಬ್ಬ ವ್ಯಕ್ತಿ ಒಳಗಾಗೋದನ್ನು ನೋಡ್ಬೋದು. ಭ್ರಮೆಗಳು ಮತ್ತು ವಿಭ್ರಮೆಗಳು, ಅಲ್ಯೂಷನ್ನು, ಇಲ್ಯೂಷನು, ಡೆಲ್ಯೂಷನು. ಓಕೆ, ಸೊ ಏನು ಇಲ್ಲದೆ ಇರೋ ಅಂಥ ವಸ್ತುಗಳನ್ನು ಇಲ್ಲದೇ ರೀತಿಯಾಗಿ ನೋಡುವಂಥದ್ದು, ಇಲ್ಲದೇ ಇರೋವಂಥ ವಸ್ತುಗಳನ್ನು ಇದೆಯಾಗಿ ನೋಡುವಂಥದ್ದು, ಇರ್ತಕ್ಕಂಥ ವಸ್ತುಗಳನ್ನು ಬೇರೆ ವಸ್ತುಗಳ ರೀತಿಯಾಗಿ ಅಂದರೆ ಭ್ರಮೆಗಳ ರೂಪದಲ್ಲಿ ನೋಡುವಂಥದ್ದು, ಅಥವಾ ಆಕ್ಚುಲಿ ಇರ್ತಕ್ಕಂಥದ್ದನ್ನು ಆವನ್ನೇ ಬೇರೆ ಆಬ್ಜೆಕ್ಟಿವ್ ಆಗಿ ನೋಡುವಂಥದ್ದು. ಸೊ ಹೀಗೆ ಎಲ್ಲ ಆಯಾಮದಲ್ಲೂ ಸಹ ಅವರು ಅದನ್ನು ಇಂಟರ್ಪ್ರಿಟ್ ಮಾಡುವಂತಹ ಅರ್ಥ ವಿವರಣೆಯನ್ನು ಕಂಡುಕೊಳ್ಳುವಂತಹ ಒಂದು ಸ್ಥಿತಿಗೆ ಬದಲಾಗ್ಬಿಡ್ತಾರೆ. ಕಳಪೆ ತೀರ್ಪು, ಸೊ ಅಂದರೆ ಒಂದು ತೀರ್ಪು ಅಂತಂದ್ರೆ ಸೊ ಏನೋ ಒಂದು ಜಡ್ಜ್ಮೆಂಟ್ ಇರುತ್ತಲ್ಲ, ಪೂರ್ ಜಡ್ಜ್ಮೆಂಟ್. ಒಬ್ಬ ವ್ಯಕ್ತಿನ ಹೇಗೆ ನಂಬೋದು? ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿಯನ್ನ ಅತಿಯಾಗಿ ನಂಬಿಬಿಟ್ಟು ಅಥವಾ ಅವಲಂಬಿಸ್ಕೊಂಡ್ಬಿಟ್ಟು ತನ್ನ ಜೀವಮಾನದ ಉಳಿತಾಯದ ಮೊತ್ತ ಹಣವನ್ನೇ ಕಳ್ಕೊಂಡಿರೋವಂಥದ್ದು, ಎಸ್ಪೆಷಲಿ ಈ ಎಲ್ಡರ್ಸ್ ನಾವು ನೋಡ್ತೀವಿ. ಅಂದರೆ ಯಾವುದು ಪೂರ್ ಜಡ್ಜ್ಮೆಂಟ್ ಇರುತ್ತೆ ಅವ್ರಿಗೆ. ಈತ ಒಳ್ಳೆ ವ್ಯಕ್ತಿ ಅಂತ ನಂಬಿಡ್ತಾರೆ, ಅಥವಾ ಇದು ಒಳ್ಳೆಯದು ಅಥವಾ ಇದು ಕೆಟ್ಟದ್ದು, ಅದನ್ನು ಯಾವುದನ್ನು ಹೇಗೆ ಜಡ್ಜ್ ಮಾಡಬೇಕು ಅನ್ನೋದು ಅವರಿಗೆ ಅರಿವಿಗೆ ಬರೋದಿಲ್ಲ. ಸೊ ಯಾವಾಗ ಈ ಕಳಪೆ ಜಡ್ಜ್ಮೆಂಟ್ ಅಂತ ಬರುತ್ತೆ, ಸೊ ಅವರು ಅಪಾಯಕ್ಕೆ ಸಿಲುಕುವಂಥ ಸಂದರ್ಭ ಹೆಚ್ಚಾಗಿರುತ್ತೆ. ಮತ್ತು ಅಪಾಯವನ್ನು ಗ್ರಹಿಸುವ ಸಾಮರ್ಥ್ಯದ ನಷ್ಟ. ಓಕೆ, ಫಾರ್ ಎಕ್ಸಾಂಪಲ್ ರಿಯಾಕ್ಷನ್ ಟೈಮು ಬಂದಿದೆ ಅಂತಂದರೆ ಅದೇನು ಮಾಡೋದಿಲ್ಲ. ಓಕೆ, ಸೊ ಇನ್ನೂ ಎಲ್ಲೋ ದೂರದಲ್ಲಿದೆ, ಸೊ ಹೇಗೆ ಬಂದು ಅದು ಸಡನ್ನಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ. ರೋಡ್ ಕ್ರಾಸ್ ಮಾಡಬೇಕು, ಸೊ ಎಲ್ಲೋ ದೂರದಲ್ಲಿದೆ, ಅಷ್ಟರೊಳಗೆ ರೀಚ್ ಆಗಿಬಿಡೋಣ ನಾನು. ಆ ಅಪಾಯ ಆಗ್ತಾ ಇದೆ ಅಥವಾ ಬರ್ತಾ ಇದೆ ಅಥವಾ ಘಟಿಸುತ್ತೆ ಅನ್ನೋ ಒಂದು ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತಾರೆ. ಅಲ್ಲ, ಅವ್ರದ್ದು ಕಾನ್ಸೆಪ್ಟ್ ಇರಬಹುದು, ಅವ್ರ ಕಾನ್ಸೆಪ್ಟು ಅದು ಬರೋದ್ರೊಳಗೆ ನಾನು ರೀಚ್ ಆಗಿಬಿಡ್ತೀನಿ. ಯಾಕೆಂತ ಅರ್ಲಿಯರ್ ಅವ್ರು ಅದೇ ಥರ ಮಾಡ್ತಿರ್ತಾರಲ್ಲ. ಓಕೆ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸೊ ಅಷ್ಟು ದೂರದಲ್ಲಿ ಬರ್ತಾ ಇದೆ ಅಂತಂದಾಗ ಅವರು ತನ್ನ ಸಾಮರ್ಥ್ಯದಿಂದ
ರಸ್ತೆ ದಾಟುವುದನ್ನು ಅವರು ಗೊತ್ತಿರುತ್ತೆ, ಆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ 65-70 ಇದರಲ್ಲಿ ಆಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಕಳ್ಕೊಂಡಿರ್ತಾರೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಈ ವೆಸ್ಕ್ಯುಲರ್ ಡಿಮೆನ್ಷಿಯಾಗೆ ಚಿಕಿತ್ಸೆ ಅಂತ ಅಂದಾಗ, ಎಲ್ಲದಕ್ಕೂ ಯಾರು ಈ ವೆಸ್ಕ್ಯುಲರ್ ಡಿಮೆನ್ಷಿಯಾ ಹೊಂದಿರ್ತಾರೆ ಅಥವಾ ಈ ರೀತಿಯಾದಂತಹ ರೋಗ ಲಕ್ಷಣಗಳನ್ನ ಹೊಂದಿರ್ತಾರೆ, ಸೊ ಎಲ್ರಿಗೂ ಸಹ ಒಂದೇ ರೀತಿಯಾದಂತಹ ಟ್ರೀಟ್ಮೆಂಟ್, ಚಿಕಿತ್ಸೆ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಆದಾಗ್ಯೂ ಅದರಲ್ಲಿ ಇರ್ತಕ್ಕಂತಹ ಮೆದುಳಿನ ಹಾನಿ ಇರುತ್ತಲ್ಲ, ದ ಇಂಟೆನ್ಸಿಟಿ ಇರುತ್ತಲ್ಲ, ಆ ಅಪಾಯದ ಮಟ್ಟ ಇರುತ್ತಲ್ಲ, ಅಪಾಯದ ಮಟ್ಟವನ್ನ ಕಡಿಮೆ ಮಾಡುವಂತಹ ಔಷಧಿಯೊಂದಿಗೆ ಅದರಲ್ಲಿ ಇರ್ತಕ್ಕಂಥ ಒಂದು ಡಿಟೋರಿಯೇಟ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಓಕೆ, ಇಟ್ಸ್ ಎ ಡಿಜೆನರೇಟಿವ್ ಅಥವಾ ಪ್ರೋಗ್ರೆಸಿವ್ ಡಿಸೀಸಸ್ ಅಂತ ಹೇಳ್ತಾರೆ. ಆದರೆ ಒಂದ್ಸಲ ಇದು ಶುರು ಆಯಿತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಡಿಜೆನರೇಟ್ ಆಗ್ತಾನೆ ಇರುತ್ತೆ ಅಂತ. ಆದರೆ ಅದರ ಪ್ರಮಾಣವನ್ನ ಕೆಲವೊಂದು ಔಷಧಿಗಳ ಮುಖಾಂತರ, ಓಕೆ, ಸೊ ಆ ತೊಂದರೆಗೆ ಒಳಗಾಗಿರ್ತಕ್ಕಂತಹ ತೀವ್ರತೆಯ ಪ್ರಮಾಣವನ್ನ ಅಥವಾ ಪ್ರಭಾವವನ್ನ ಕಡಿಮೆ ಮಾಡುವಂಥದ್ದನ್ನು ನಾವು ನೋಡಬಹುದು. ಅಲ್ಝೈಮರ್ ಚಿಕಿತ್ಸೆಗಾಗಿ ಕೊಡಲಾಗುವ ಔಷಧಿಗಳು ಏನಿದೆಯಲ್ಲ, ಸೊ ಆಲ್ಮೋಸ್ಟ್ ಆಲ್ ಇವ್ರಿಗೂ ಸಹ ಅದೇ ರೂಪಕಗಳೊಂದಿಗೆ ಔಷಧಿಗಳನ್ನು ಕೊಡೋದನ್ನು ನೋಡಬಹುದು. ಮತ್ತು ಅಧಿಕ ರಕ್ತದೊತ್ತಡ, ಮಧುಮೇಹ, ಕೊಲೆಸ್ಟ್ರಾಲ್, ಹೃದಯ ಬಡಿತದ ಲಯದ ಸಮಸ್ಯೆಗಳಾದಂತಹ ಅಂಶಗಳಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ಕೊಡ್ತಾರೋ, ಸೊ ಇದಕ್ಕೂ ಸಹ ಅದೇ ರೀತಿಯಾದಂಥ ಚಿಕಿತ್ಸೆ ಈ ಒಂದು ವೆಸ್ಕ್ಯುಲರ್ ಡಿಮೆನ್ಷಿಯಾಗೂ ಕೊಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಬಹುದು. ಸೊ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಡಿಮೆನ್ಷಿಯಾ ಆಗಿರ್ಬೋದು, ಅಲ್ಝೈಮರ್ ಡಿಸೀಸಸ್ ಆಗಿರ್ಬೋದು, ದಿರ್ ಇಸ್ ನೋ ಪ್ರಾಪರ್ ಟ್ರೀಟ್ಮೆಂಟ್. ಸೊ ಅದಕ್ಕೆ ಇದುವರೆಗೂ ಸರಿಯಾದಂತಹ ಒಂದು ಚಿಕಿತ್ಸೆ ಇಲ್ಲ. ಆದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಇರತಕ್ಕಂಥ ಕೆಲವೊಂದು ಅಂಶಗಳಿದೆಯಲ್ಲ, ಅದರ ಮುಖಾಂತರ ಅದರದ ಒಂದು ಪರ್ಸೆಂಟೇಜನ್ನು ಕಡಿಮೆ ಮಾಡಬಹುದು, ಅದರ ತೀವ್ರತೆಗಳನ್ನು ಕಡಿಮೆ ಮಾಡಬಹುದು. ಓಕೆ, ಸೊ ಒಂದು ದಿನದಲ್ಲಿ ಒಂದು 500 ಸೆಲ್ಸ್ಗಳು ಸಾಯ್ತಾ ಇದೆ, ಅದು ಇಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ, ಆ ಎಫೆಕ್ಟ್ ಆಗಿರೋ ಅಂಥ ಒಂದು ಪ್ರಮಾಣವನ್ನು 500 ಯೂನಿಟ್, ಒಂದು ಯೂನಿಟ್ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡೋದಾದ್ರೆ 500 ಯೂನಿಟ್ ಅಷ್ಟು ಲಾಸ್ ಆಗ್ತಾ ಇದೆ ಎವ್ರಿ ಡೇ. ಓಕೆ, ಸೊ ಕೆಲವೊಂದು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಆ 500 ಯೂನಿಟ್ ಅಂತ ಇರುತ್ತಲ್ಲ, ಅದೊಂದು 400 ಯೂನಿಟಿಗೆ ತರಬಹುದು ಲಾಸ್ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಒಂದು 300 ಯೂನಿಟಿಗೆ ತರಬಹುದು, 200 ಯೂನಿಟಿಗೆ ತರಬಹುದು. ಬಟ್ ಲಾಸ್ ಆಗುವಂಥದ್ದು ಆ 200 ಯೂನಿಟ್ನಷ್ಟಾದರೂ ಇದ್ದೇ ಇರುತ್ತೆ. ಅದೇ ರೀತಿ ಅಂದರೆ ಒಂದಷ್ಟು ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡುವಂತಹ ಒಂದು ದಾರಿ ಅಂತ ಹೇಳ್ಬಹುದು. ಓಕೆ, ಯೋಗ ಇರ್ಬೋದು, ಮೆಡಿಟೇಷನ್ಸ್ ಇರಬಹುದು, ಓಕೆ, ಶಾಂತಿಯನ್ನು, ಪೀಸ್ ಆಫ್ ಮೈಂಡ್ ತನ್ನನ್ನು ತಾನು ಇಟ್ಕೊಳ್ಳೋದ್ರಿಂದ, ಸೊ ಕೆಲವೊಂದು ಅದರ ಮೈಂಡ್ಫುಲ್ನೆಸ್ ಆಗಿರೋದ್ರಿಂದ, ಆ ಮೈಂಡ್ಫುಲ್ನೆಸ್ ಆಗಿರೋದನ್ನು ಕಲಿಯೋದ್ರಿಂದ, ಸೊ ಅದರಲ್ಲಿ ಉಂಟಾಗಿರ್ತಕ್ಕಂಥ ಉಂಟಾಗಬಹುದಾದಂತಹ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರಬಹುದು. ಓಕೆ, ಸೊ ಇದರ ಅಪಾಯ ಅಂಶವನ್ನು ಕಡಿಮೆ ಮಾಡಲು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸೋದು ಬಹಳ ಮುಖ್ಯ. ನಮ್ಮದು ಊಟದ ಪ್ಯಾಟರ್ನ್ಸ್ ಇರ್ಬೋದು, ನಿದ್ದೆ ಪ್ಯಾಟರ್ನ್ಸ್ ಇರ್ಬೋದು, ರೆಸ್ಟ್ ಪ್ಯಾಟರ್ನ್ಸ್ ಇರ್ಬೋದು, ಅಥವಾ ಇನ್ನೇನೆಲ್ಲ ಜೀವನ ಶೈಲಿಯನ್ನು ಉತ್ತಮವಾಗಿ ರೂಪಿಸ್ಕೊಳ್ಳಲು ಇರ್ತಕ್ಕಂತಹ ಎಕ್ಸಸೈಸಸ್ ಇರ್ಬೋದು, ಯಾವ ಪ್ರಮಾಣದಲ್ಲಿ ಎಷ್ಟು ಸೇವಿಸಬೇಕು, ಎಷ್ಟು ನೀರು ಕುಡಿಬೇಕು, ಸೊ ಎಲ್ಲದಕ್ಕೂ ಒಂದು ಅದರದೇ ಆದಂಥ ಒಂದು ಶೈಲಿ ಇರುತ್ತಲ್ಲ, ಸೊ ಎಲ್ಲದೂ ಸೇರಿ ಒಂದು ಜೀವನ ಶೈಲಿ ಆಗುತ್ತೆ. ಅದನ್ನು ಉತ್ತಮವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಸೊ ಈ ಒಂದು ವೆಸ್ಕ್ಯುಲರ್ ಡಿಮೆನ್ಷಿಯಾನ ಕೆಲವೊಂದು ಹಂತದವರೆಗೆ ತಡೆ ಹಿಡಿಯಬಹುದು. ಸೊ ಇಲ್ಲಿಗೆ ಕಂಟೆಂಟ್ ಮುಗ್ದಿತ್ತು. ನಮಸ್ಕಾರ, ಧನ್ಯವಾದಗಳು.